ಕೊನೆಯ ಈ ಸಮಯದಲ್ಲಿ ಬರುತ್ತಿರುವೆನು ಅಧಿಕವಾದ ಮೌನದೊಂದಿಗೆ. ನನ್ನ ಸಣ್ಣತನಗಳಿಗೆ ಕ್ಷಮೆಗಳೊಡನೆ ಬಾ, ಇನ್ನೊಮ್ಮೆ ಪ್ರೀತಿಸೋಣ. ಉದುರುವುದೇ ತಿಳಿಯದ ನಮ್ಮ ಪ್ರೀತಿಯ ಎಲೆಗಳೊಡನೆ, ಕರಗಲು ತಿಳಿಯದ ನಮ್ಮುಸಿರಿನ ಸಂಗೀತದೊಡನೆ ಬರುತ್ತಿರುವೆ. ಬಾ, ಇನ್ನೊಮ್ಮೆ ಪ್ರೀತಿಸೋಣ. ನಿನ್ನ ಅಮಾಯಕ ಮುಗುಳ್ನಗೆಯು, ಕೊರತೆ ಇಲ್ಲದ ನಿನ್ನ ಪ್ರೀತಿ, ದೊಡ್ಡ ತಪ್ಪುಗಳನ್ನು ಕ್ಷಣದಲ್ಲೇ ಮರೆಯುವಂತಹ ನಿನ್ನ ಸಹಜತೆಯು ನನ್ನಲ್ಲಿ ತಂದ ಅಧಿಕ ಶಕ್ತಿಯೊಂದಿಗೆ ಬರುತ್ತಿರುವೆ. ಬಾ, ಇನ್ನೊಮ್ಮೆ ಪ್ರೀತಿಸೋಣ. ಪ್ರೀತಿಯೇ, ಈಗ ನನ್ನೊಡನೆ ಇರುವುದೆಲ್ಲ ನಿನ್ನ ನೋಡಿದೊಡನೆ ಬೀಳಲು ಕಾಯುತ್ತಿರುವ ಕೆಲವು ಕಣ್ಣೀರ ಹನಿಗಳು, ತಡೆಯಲಾಗದ ಪಶ್ಚಾತ್ತಾಪ, ನಿನಗಾಗಿ ಕೊಡಲು ಇಟ್ಟುಕೊಂಡಿರುವ ಅಧಿಕ ಪ್ರೀತಿ ಮಾತ್ರವೇ. ಪ್ರಿಯೆ, ಇನ್ನೊಮ್ಮೆ ಪ್ರೀತಿಸೋಣ. ಹೇ ಅಪ್ಪ, ಬಂದೇಲಪ್ಪ ನೀನು. ಹೇಗೋ? ಎಲ್ಲೋ ಹೋಗಿದ್ದೆ? ಫೋನ್ ಮಾಡಿದ್ರು ತೆಗೆಯೋದಿಲ್ಲ, ಒಂದು ರಿಪ್ಲೈ ಕೂಡ ಇಲ್ಲ. ಯಾವಾಗ ನೋಡಿದ್ರು ನಿಂದಿದೆ ಕೆಲಸ ಆಯಿತು. ಲೇ, ಇದನ್ನೆಲ್ಲ ಕೇಳೋದಿಲ್ವೇನ ನೀನು? ನೀನು ಇಷ್ಟೊತ್ತು ಕೇಳಿದ್ಯಲ್ಲ, ಏನಾದರೂ ಹೇಳಿದ್ನಾ? ಇಲ್ಲ. ಅದಕ್ಕೆ ನಾನು ಇವನ ಹತ್ರ ಮಾತಾಡೋದೇ ಇಲ್ಲ. ಇಲ್ಲ ಇಲ್ಲ, ಇವ್ರು ಯಾವಾಗಲೂ ಹಾಗೇನೆ ಲೋಸ್ಗಳ ಥರ ಆಡ್ತಾರೆ. ಹಾಂ ಹಾಂ, ಹೌದು, ಯಾವ ಕಡೆ? ಹಲೋ, ಹೇಳೋ ಬಿಸ್ನೆಸ್ ಮ್ಯಾನ್. ಹಲೋ ಮಚ್ಚಾ, ಎಲ್ಲಿದ್ಯಾ? ರೂಮಲ್ಲಿದ್ದೀನೋ. ಓ, ಇವಾಗ ಬಂದ್ಯಾ? ಹೌದು ಕಣೋ. ಸರಿ ಹೇಳು, ಏನು ಮ್ಯಾಟ್ರು? ಏನಿಲ್ಲ, ರೂಮ್ ಹತ್ರ ಬಂದೆ, ನೀನಿರಲಿಲ್ಲ, ಕಾಲ್ ಮಾಡಿದ್ರೆ ಎತ್ತಲಿಲ್ಲ. ಹೌದು ಕಣೋ, ಡ್ರೈವಿಂಗಲ್ಲಿದೆ. ಸರಿ ಹೇಳು, ಏನು ಮ್ಯಾಟ್ರು? ಹೇಯ್, ಮದ್ವೆ ಅಂತ ಹೇಳಿದ್ದೆ ತಾನೆ? ಹೌದು. ಅದಕ್ಕೆ ಇನ್ವಿಟೇಷನ್ ಕೊಡಕ್ ಬಂದಿದ್ದೆ. ರೂಮ್ ಲಾಕ್ ಆಗಿತ್ತು, ಅದಕ್ಕೆ ಪತ್ರಿಕೆನ ಒಳಗಡೆ ಇಟ್ಟಿದ್ದೆ. ಇದೆಯಾ ನೋಡು. ಏಯ್, ಪತ್ರಿಕೆನು ನೇರವಾಗಿ ಕೊಡೋದಿಲ್ವಾ? ಓ, ನೇರವಾಗಿ ಕೊಟ್ರೆ ಮಾತ್ರ ಸರ್ ತಗೊಳ್ಳೋದಾ? ನಿನಗೆ ಪತ್ರಿಕೆ ಕೊಡೋದೇ ದೊಡ್ಡ ವಿಷಯ.
ಸರಿ ಸರಿ ಬಿಡು, ಬಿಟ್ರೆ ಓವರ್ ಆಗಿ ಮಾತಾಡ್ತೀಯಾ? ನಾನು ನೋಡ್ತೀನಿ. ಮಿಸ್ ಮಾಡ್ದೆ ಬಾರೋ. ಓಕೆ ಓಕೆ, ಬಾಯ್. ಬಿಸಾಕಿರೋದು ನೋಡಿ ಎಲ್ಲಿ ಅಂತ. ಇವರೆಲ್ಲ ಮದ್ವೆ ಮಾಡ್ಕೊಂಡು ಶ್ವೇತಾ, ಏನಮ್ಮ ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ ಅಪ್ಪ, ಸುಮ್ಮನೆ. ಇಲ್ಲಮ್ಮ, ತುಂಬಾ ಹೊತ್ತು ಕಾಣ್ಲಿಲ್ವಲ್ಲ, ಅದಕ್ಕೆ ನೋಡಕ್ ಬಂದೆ. ಅರಿ ಓಕೆ? ಏನಾಯ್ತು ಅಪ್ಪ, ಹಾಗೆ ಕೇಳ್ತಾ ಇದ್ದೀರಾ? ಇಲ್ಲಮ್ಮ, ಜಸ್ಟ್ ಕ್ಯಾಶುವಲ್ ಅಷ್ಟೇ. ಶ್ವೇತಾ, ಈ ಜಗತ್ತಲ್ಲಿ ತುಂಬಾ ಕಷ್ಟವಾದ ಕೆಲಸ ಮಕ್ಕಳನ್ನ ಬೆಳೆಸೋದು ಅಂತ ಹೇಳ್ತಾರೆ. ಆದ್ರೆ ಆ ಕಷ್ಟನೂ ನೀನು ನನಗೆ ಕೊಡ್ಲಿಲ್ಲ ಕಣಮ್ಮ. ನಿಮ್ಮಮ್ಮ ಹೋದ್ಮೇಲೆ ನಿನ್ ತಮ್ಮನ್ನು ಅವಳ ಸ್ಥಾನದಲ್ಲಿ ನಿಂತ್ಕೊಂಡು ನೀನೇ ನೋಡ್ಕೊಂಡೆ. ಏನಪ್ಪ, ನನ್ ಮದ್ವೆ ಆಗ್ತಿದೆ ಅದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀರಲ್ವಾ? ಖಂಡಿತ ಇಲ್ಲಮ್ಮ, ನಿನ್ನ ನನ್ನ ಜೀವನದಿಂದ ಬೇರೆ ಮಾಡೋಕ್ಕಾಗಲ್ಲಮ್ಮ. ನಿನ್ನ ಲೈಫಲ್ಲಿ ನೀನು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಿದ್ಯಾ. ಆ್ಯಂಡ್ ಯು ಆಲ್ವೇಸ್ ಬಿನ್ ರೈಟ್ ಅಬೌಟ್ ಯುವರ್ ಡಿಸಿಷನ್ಸ್. ಆದರೆ ಖಂಡಿತವಾಗ್ಲೂ ನಾನು ಇದನ್ನು ಕೇಳಲೇಬೇಕು. ಆರ್ ಯು ಓಕೆ ವಿತ್ ದಿಸ್ ಮ್ಯಾರೇಜ್? ಅಪ್ಪ, ನೀವು ಪ್ರತಿಯೊಂದು ವಿಷಯದಲ್ಲಿ ನನಗೆ ಫ್ರೀಡಮ್ ಕೊಟ್ಟಿದ್ದೀರಾ. ಆ್ಯಂಡ್ ಐ ಆಲ್ವೇಸ್ ಮೇಡ್ ಮೈ ಡಿಸಿಷನ್ಸ್. ನೀವು ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡಿ. ಐ ಆಮ್ ಆಲ್ ಫೈನ್. ನೀವೀಗ ಹೋಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಇವಾಗ ನನಗೆ ನೆಮ್ಮದಿಯಾಗಿದೆ ನೋಡಮ್ಮ. ನಿನ್ನ ಒಳ್ಳೆತನಕ್ಕೆ ನೀನು ಚೆನ್ನಾಗಿರ್ತೀಯ. ಗಾಡ್ ಬ್ಲೆಸ್ ಯು ಕಣಮ್ಮ. ಅಪ್ಪ, ಮದುವೆ ತುಂಬಾ ಸಿಂಪಲ್ ಆಗಿ ಅರೇಂಜ್ ಮಾಡೋಣ. ನಮಗೆ ಗೊತ್ತಿರೋರ್ಗಷ್ಟೇ ಹೇಳಿದ್ರೆ ಸಾಕು ಅನ್ಸುತ್ತೆ. ನಿನ್ನ ಇಷ್ಟದಂತೆ ಅಮ್ಮ. ನಾನು ನೋಡ್ಕೊತೀನಿ. ಆಯ್ತು ಅಪ್ಪ. ಏಯ್, ಏನೋ ಕುತ್ಕೊಂಡಿದ್ಯಾ? ಬಾರೋ ಊಟಕ್ಕೆ ಹೋಗೋಣ. ಫೋನ್ ತೆಗಿಲಿಲ್ಲ. ಏಯ್, ನೀವು ನೋಡಿದ್ರೆ ಫೋನಲ್ಲಿ ಯಾವಾಗಲೂ ಕೊಯ ಕೊಯ ಅಂತ ಮಾತಾಡ್ಕೊಂತ. ಏಯ್, ನಿನ್ನೆ ಕಣೋ, ಬಾರೋ ಹೋಗೋಣ. ನಾನ್ ಬರೋದಿಲ್ಲ, ನೀನ್ ಹೋಗು. ಏನು ಬರಲ್ವಾ? ಕೆಟ್ಟ ಬೈತೀನಿ ಅಷ್ಟೇ, ಬಾ ಹೋಗೋಣ. ಏಯ್, ನಾನ್ ಬರೋದಿಲ್ಲ ಅಂತ ಹೇಳ್ತಾನೆ, ಹೋಗಿ ಊಟ ಮಾಡೋ. ಇವನೇನೋ ಇದಕ್ಕೆ ಟೆನ್ಷನ್ ಮಾಡ್ಕೋತಿದ್ದಾನೆ. ಊಟಕ್ಕೆ ಹೋಗೋಣ ಅಂತ ಕಣೋ ಹೇಳಿದ್ದು. ಹಸು ಆಗ್ತಿದೆ ಕಣೋ. ಏಯ್, ಮರ್ಯಾದೆಯಿಂದ ಬಂದ್ಬಿಡು. ಹಸು ತಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಬಾರೋ. ಏಯ್, ನಡಿ ಬೇಗ ಬೇಗ. ಅಮ್ಮ, ಆಮೇಲೆ ಮಾತಾಡಮ್ಮ. ಲೈ, ಲೂಸ್ ತರ ಆಡ್ತೀಯ ಕಣ. ಮತ್ತೇನ, ಯಾವಾಗ ನೋಡಿದ್ರು ಫೋನಲ್ಲಿ ಮಾತಾಡ್ತಾನೆ ಇರ್ತೀಯ. ಆಡ್ತೀಯಲ್ಲ ಲೈ. ಬೇಡದೆ ಇರೋದನ್ನೆಲ್ಲ ಮಾತಾಡ, ಟೆನ್ಷನ್ ಬರ್ಸ್ಬೇಡ. ಹೋಗಲೇ. ಅವನಿಗೇನಾಯ್ತು? ನೀನ್ ಆ ಗೇಟ್ ಮುಚ್ಕೊಂಡ್ ಬಾ. ಬಿಡಲೇ. ಅಣ್ಣ ಅಣ್ಣ, ಅಯ್ಯೋ ಮರ್ಯಾದೆನೆ ಕೊಡ್ತಿಲ್ವೇ? ಅಣ್ಣ 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 ಅಣ್ಣ. ಏಯ್, ನಿಂಗೇನೋ ಬೇಕು? ಏನಾದ್ರೂ ಹೇಳು. ಸರಿ. ನಿನಗೋ? ಏಯ್, ಇಲ್ಲಿ ಎಲ್ರಿಗೂ 2 ಪರೋಟ ಕೊಡಿ. ಓಕೆ ಅಣ್ಣ. ಹಂಗೆ 2 ಆಮ್ಲೆಟ್. ಅವನಿಗೊಂದು ಆಮ್ಲೆಟ್, ನಂಗೊಂದು ಹಾಫ್ ಬಾಯ್ಲ್. ನೀನ್ ಫೋನ್ ನೋಡ್ಕೊಂಡೇ ಇರು, ನಮ್ಮ ಪಾಡೆ ನಾವು ಊಟ ಮಾಡಿ ಹೋಗ್ತೀವಿ. ಅವನಿಗೆ ಲೈ ಲೈ ಅವನ ಹಿಡ್ಕೊಳ್ಳೋ. ಏನೋ ಅವ್ನ ಪ್ರಾಬ್ಲಮ್. ಸುಮ್ನೆ ಇರು ನೀನು ಸ್ವಲ್ಪ ಹೊತ್ತು. ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ ಅಂತೀನಿ. ಲೈ, ಕರಿತಾ ಇಲ್ವಾ? ನಿಂತ್ಕೊಳ್ಳೋ. ನಿನ್ನೆ ಅಲ್ವೇನ ಕರಿತಿರೋದು? ಸುಮ್ನೆ ಹೋಗ್ತಾ ಇದೀಯಾ? ನಿಂತ್ಕೊಳ್ಳೋ ಅಂತಿದ್ದೀನಿ. ಕೈ ತೆಗ್ಯೋ. ಅದಕ್ಕೆ ಬರೋಣ ಅಂತ ಹೇಳಿದೆ. ಊಟ ಮಾಡೋಣ ಬಾರೋ. ನೀನು ಊಟ ಮಾಡೋ, ನಾನು ಬರಲ್ಲ. ಲೈ,
ಗೊತ್ತಿರೋ ಏರಿಯಾ ಅಂತ ಸುಮ್ಮನೆ ಬಿಟ್ಟಿದ್ದಾರೆ, ಇಲ್ಲ ಅಂದ್ರೆ ತುಳಿದಿರೋರು. ಅದನ್ನ ಅವನ ಹತ್ರ ಹೇಳು. ಅವನ ಹತ್ರ ಏನೋ ಹೇಳೋದು, ನನಗೆ ಹೊಟ್ಟೆ ಹಸ್ವಾಗ್ತಾ ಇದೆ. ಹಸ್ವಾಗಿರೋನ್ಗೆ ಯಾಕೆ ಲೇ, ನಿಂತ್ಕೊಳ್ಳೋ, ಊಟ ಮಾಡ್ಕೊಂಡು ಹೋಗೋಣ. ಮರ್ಯಾದೆಯಿಂದ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಡೋ. ಅಲ್ವೋ, ಏನೋ ಪ್ರಾಬ್ಲಮ್ ನಿನ್ಗೆ? ಅಲ್ಲ ಕಣೋ, ಬಂದಂಗಿಂದ ನೋಡ್ತಾ ಇದ್ದೀನಿ, ಟೆನ್ಷನ್ ಆಗಿ ಕೂತಿದ್ಯಲ್ಲೋ. ಏನಾ ಅವನು ಅಷ್ಟೊಂದು ಕೇಳ್ತಾ ಇದ್ದಾನೆ, ನೀನು ಅದನ್ನೇ ನೋಡ್ಕೊಂಡಿದ್ಯಾ? ರಾಮ್ ಕುಮಾರ್, ಏನು ನಿನ್ನ ಫ್ರೆಂಡ್ ರಾಮ್ಗೆ ಮ್ಯಾರೇಜು, ಅದ್ರಲ್ಲಿ ಏನು ಸಮಸ್ಯೆ ನಿಂಗೆ ಈಗ? ಮದುವೆ ನನ್ನ ಫ್ರೆಂಡ್ ರಾಮಂಗ್ ಮಾತ್ರ ಅಲ್ಲ ಕಣೋ. ನಿನ್ನೆ ರಾತ್ರಿ ನಿದ್ದೆನೆ ಬಂದಿಲ್ಲ ಮಗ. ಯಾಕೋ? ಟಿವಿಲಿ ಒಂದು ಮೂವಿ ನೋಡ್ದೆ. ಯಾವ ಸಿನಿಮಾ? ಯಾವ ಪಿಕ್ಚರು? ಸಿಂಹ, ನರಸಿಂಹ. ಅಯ್ಯೋ, ತಿಂತಾ ಇದ್ದೇನೆ ಬಿಡಲೇ ನನಗೂ. ಎಲ್ಲ ನೋಡ್ತಿದ್ದಾನೆ, ಏನೋ ಇವನು. ಲೇ, ಅವನನ್ನ ಬಿಟ್ಟಾಕ. ಮಾತಾಡ್ದೆ ಅವನ ಹತ್ರ. ನಾವು ಅವನಿಗೆ ಎಲ್ಲ ಹೇಳ್ದೆ. ಏನ್ ಹೇಳಿದ್ರು ಅವ್ನ ಕಿವಿಗೆ ಬೀಳಲ್ಲ ಬಿಡು. ಅವನು ಒಂದು ತಿಂದಿಲ್ಲ. ಹೌದು, ಇಲ್ಲ ಅಂದ್ರೆ ಬಸ್ ಬಂದ್ಬಿಡ್ತಿತ್ತು. ಈ ಅಡ್ರೆಸ್ ಎಲ್ಲಿ ಬರುತ್ತಪ್ಪ? ಹುಡುಗಿನ ನೋಡೋಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹುಡುಗನ್ ತರ ಇದ್ದೀರಾ? ಸರಿ ಬಿಡಿ, ನಾನು ಅವ್ರ ಹತ್ರ ಕೇಳ್ಕೊತೀನಿ. ಅವ್ನ ಪಾಡಗೋನೇನೋ ಮಾತಾಡ್ತಾವನೆ. ಸರ್, ಸರ್, ತಮ್ಮ ಹೇಳ್ಕೊಬೇಡ ಕಣ. ನಾನು ಹೇಳ್ತೀನಿ ಬಾ. ನೀನ್ ಹೇಳ್ತೀಯಾ? ದುಡ್ಡು ಎಷ್ಟಿಟ್ಟಿದ್ಯಾ? 10 ಪೈಸಾನ? 10 ರೂಪಾಯಿ ಇದೆಯಾ? ಬಾ, ಒಂದು ದಮ್ ಹೊಡೆಯೋಣ. ನಾನ್ ದಮ್ ಹೊಡೆಯಲ್ವಾ? ಸಿಗರೇಟ್ ವೇಟ್ ಮಾಡಿದ್ರೆ ಇಲ್ಲೇ ಇರ್ಬೇಕಾಗತ್ ಕಣೆ. ಬಸ್ ಯಾಕೋ ಬರಲ್ಲ ಅನ್ಸುತ್ತೆ, ಆಟೋದಲ್ಲಿ ಶೇರ್ ಮಾಡ್ಕೊಂಡು ಹೋಗೋಣವಾ? ಬಾಯ್. ಹೇ, ನನಗೆ ಸ್ವಲ್ಪ ಡ್ರಾಪ್ ಮಾಡ್ತೀನಿ. ಓಕೆ ಬಾಯ್. ಓಕೆ ಬಾಯ್ ಕಣೆ. ಕಾರ್ತಿಕ್, ಏನ್ ಆಡ್ತೀಯ? ಬರ ಇಲ್ಲಿ. ಪಾಸ್ ಬರೋ. ಬಿಡಲೇ. ಶಟ್ ಅಪ್. ಏನು ಮಾತಾಡಬಾರ್ದು, ಸೈಲೆಂಟ್ ಆಗಿ ನನ್ನ ಜೊತೆ ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ? ಬಿಡೋ ನನ್ನ ಕೈನ. ನಿನಗೆ ಕ್ಲಾಸ್ ಮುಖ್ಯನಾ ಇಲ್ಲ ನಿನ್ ಫ್ರೆಂಡ್ ಪಪ್ಪುದ್ ಲವ್ ಮುಖ್ಯನಾ? ಏನದು ಲವ್? ಏನ್ ಹೇಳ್ತಿದ್ಯೋ? ಎಸ್, ಇಟ್ಸ್ ಡ್ಯಾಮ್ ಲವ್ ಮ್ಯಾನ್. ಇವತ್ತು ಮಿಸ್ಸೇ ಮಾಡಲ್ಲ ಕಣ. ನೇರವಾಗಿ ಹೋಗ್ತೀವಿ, ನಮ್ ಲವ್ ಹೇಳ್ತೀವಿ. ಹೇಳ್ತೀವಿನಾ? ಹೇಳ್ತೀನಿ ಬಾ. ಮಗ, ತಮಾಷೆ ಮಾಡ್ಬಿಡುವ. ನೀನ್ ಹೋಗಿ ಏನಾದ್ರು ಮಾಡ್ಕೊ, ನಾನು ಹೋಗ್ತೀನಿ. ಬಿಟ್ಬಿಡ್ ನನ್ನ. ಯಾರೋ ನೀನು? ಲೈ, ಲವ್ ಬಗ್ಗೆ ನಿನಗೇನೋ ಗೊತ್ತೋ? ಯಾವಾಗ್ಲೂ ಕ್ಲಾಸ್ ರೂಮು, ಲ್ಯಾಬು, ಎಕ್ಸಾಮು ಅನ್ಕೊಂಡು. ಇವಾಗ ನಾನು ಹೇಗ್ ಪ್ರಪೋಸ್ ಮಾಡ್ತೀನಿ ಅಂತ ನೋಡ್ ಕಲ್ತ್ಕೋ. ಸರಿ ಕಣೋ, ಲವ್ ಮಾಡೋದಕ್ಕೆ ಒಳ್ಳೆ ಟೈಮ್ ಇರ್ಬೇಕು ತಾನೆ. ಈ ಕ್ಲಾಸಿಗೆ ಹೋಗೋ ಟೈಮಲ್ಲಿ ಯಾಕೋ ಡಿಸ್ಟರ್ಬ್ ಮಾಡ್ತೇನೆ ನನ್ನ? ಮಗ, ಲವ್ ಹೇಳೋದಕ್ಕೆ ಸಮಯ ಗಿಮ್ಯ ಅಂತ ಇರಲ್ಲ ಕಣೋ. ಗಾಳಿ ಆದ್ಮೇಲೆ ಕೋಟೆ ಬಾಗ್ಲ ಹಾಕ್ತಂಗಿರುತ್ತೆ. ಆಮೇಲೆ ಸಣ್ಣ ಹುಡುಗ ಬಂದ್ಕೊಂಡು ಗ್ಯಾಪ್ ಅಲ್ಲಿ ನುಕ್ಕೊಂಡು ಹೋಗ್ತಾನಷ್ಟೇ. ಮಗ, ಟೈಮ್ ಆಯ್ತು ಕಣೋ. ಮಗ, ಹೇಳ್ದ್ ಕೇಳಿಸ್ಕೊಳೋ. ಬಿಡೋ ನನ್ನ. ಇಲ್ಲ ಕಣೆ. ಹೇಳದ್ ಮರ್ತೆ, ಆ ಹುಡ್ಗ ನಂಗೆ ಟೆಕ್ಸ್ಟ್ ಮಾಡ್ದ. ಹುಡ್ಗ ನನಗೆ ಮೆಸೇಜ್ ಮಾಡಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಪಪ್ಪು. ನಾನಿಲ್ಲೇ ಇಂಗ್ಲಿಷ್ ಓದ್ತಿದ್ದೀನಿ. ಓಕೆ. ನಾನೊಂದು 3 ತಿಂಗಳಿಂದ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ. ಹಂದಿ ಮರಿಗೆ ಪ್ಯಾಂಟ್ ಶರ್ಟ್ ಹಾಕಿರೋ ತರ ಇರೋ ನೀನು ನನ್ ಲವ್ ಮಾಡ್ತಿದ್ಯಾ? ನನ್ನ ಹೈಟ್ ಎಷ್ಟು ಅಂತ ಗೊತ್ತಾ? ಹಲೋ, ಇಷ್ಟ ಆದ್ರೆ ಇಷ್ಟ ಆಯ್ತು ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಈ ಬಾಡಿ ನೋಡ್ಕೊಂಡು ಕಮೆಂಟ್ ಹಾಕೋದೆಲ್ಲ ಬೇಡ. ಕರೆಕ್ಟ್ ಪಾಯಿಂಟ್. ಹಂಗ ಇಷ್ಟ ಆಗಿಲ್ಲ, ಚೀ ಹೋಗ. ನೀನ್ ಬಾರೆ ಹೋಗೋಣ. ಮ್ಯಾನೇಜ್ ಮಾಡ್ಬೇಕು. ಸಾರಿ ಮಚ್ಚ. ಏನ್ ಮಗ, ನಾನು ಅಷ್ಟೊಂದು ದಪ್ಪ ಇದ್ದೀನೇನೋ? ಇಲ್ಲ ಮಚ್ಚ, ಅದ್ರ ಜೊತೆಗೆ ಸ್ವಲ್ಪ ಕುಳ್ಳಕ್ಕಿದೆ. ನೀನ್ ಕೊನೆವರೆಗೂ ಸಿಂಗಲ್ ಆಗೇ ಇರೋ ಬಂದೆ.
ನಕ್ಕ ಆಯ್ತಾ? ಯಾಕೆ ಇನ್ನೊಂದ್ಸರಿ ನಗ್ಬೇಕಾ? ಏ ಹೋಗಲೇ, ಕೇಳ್ಬೇಕು. ಎಲ್ಲ ನಕ್ಕಾಯ್ತಾ? ನನ್ ಕೈನಲ್ಲಿ ಆಗ್ತಾ ಇಲ್ಲಪ್ಪ. ನೀವು ಬೇಕಾದ್ರೆ ನೋಡ್ತೀರಿ, ಇನ್ 1 ತಿಂಗಳಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡಿ 6 ಕಾರ್ 6 ಪ್ಯಾಕ್ ಎಲ್ಲ ಮಾಡ್ಕೊಂಡು ಆ ಹುಡುಗಿ ಎದುರುಗಡೆ ನಿಂತ್ಕೊಂಡ್ರೆ ಅವಳು ನೋಡಿ ನಿನ್ನ ರಿಜೆಕ್ಟ್ ಮಾಡಕ್ಕೆ ಆಗಲ್ಲ ಅನ್ಕೊಂಡು ಹೇಳ್ಬೇಕು. ನೀನು ಅಪ್ಪು, ಅವರು ರಮ್ಯಾ. ಆಗ ಲೂಸ್ ನನ್ ಮಗನೇ. ಒಂದೇ ತಿಂಗಳಲ್ಲಿ ಚಾನ್ಸ್ ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ಹೇಳ್ಕೊಡು ಎಕ್ಸರ್ಸೈಸ್ ಅಲ್ಲಿ ನನಗೆ 8 ಪ್ಯಾಕ್ ಬಂದ್ರು ನನಗೆ ಪರವಾಗಿಲ್ಲ. ನಿನಗೆ ತೊಂದರೆ ಇಲ್ವಾ? ಸರಿ ಮಗ, ಎಕ್ಸರ್ಸೈಸ್ ಮಾಡಿ weight loss ಮಾಡ್ತೀಯಾ, ಹೈಟ್ ಏನ್ ಮಾಡ್ತೀಯಾ? ಕರೆಕ್ಟ್ ಅಲ್ವಾ ಮಗ ಅವ್ನು ಹೇಳ್ತಾ ಇರೋದು? ಅದ್ ನನಗೆ ಬೇಡದೇ ಇರೋ ವಿಷಯ. ಏನ ಅವನು ಎದ್ಬಿಟ್ಟ? ಅಲ್ಲ ಏನ್ ಮಾಡ್ತಾನ ಇವನು? ಏನೋ ಮಲ್ಕೋತಿದ್ಯಾ? ಮತ್ತೆ ಏನಾಯ್ತು? ಇನ್ನೇನ್ ಮಾಡ್ಬೇಕು? ಎಕ್ಸರ್ಸೈಸ್ ಮಾಡ್ಬೇಕು. ಹೇಳು. ಲೇ ಏನೋ ಇವನು? ಅಯ್ಯೋ ಇವನೊಬ್ಬ. ಸರಿ ನಿನ್ ದಾರಿಗೆ ಬರ್ತೀನಪ್ಪ. ಸರಿ ಎತ್ ಕೂತ್ಕೋ. ಅಷ್ಟೇ ತಾನೇ? ಯಾರು ಹೇಳಿದೇನು ಇದನ್ನೆಲ್ಲ ಒಂದು ಎಕ್ಸರ್ಸೈಸ್ ಹೋದ್ರೆ ನಂಗೆ ಚಪ್ಪಲಿ ಹೊಡಿತಾರೋ. ಈಗ ಏನ್ ಮಾಡ್ತೀಯಾ ಅಂತಂದ್ರೆ ಕೈನ ತಲೆ ಹಿಂದೆ ಹಿಡ್ಕೊಂಡು ಹಂಗೆ ಎತ್ ಕೂತ್ಕೊಂಡು ನೋಡೋಣ. ಹಾ, ಹೇ ಎತ್ ಕೂತ್ಕೊಳ್ಳೋ. ಅದಾದ್ಮೇಲೆ 8 ಪ್ಯಾಕ್ ಬರುತ್ತೆ. ತಲೆ ಹತ್ರ ಕೈ ಇಟ್ಕೋ. Come on, you can do it, man. Come on, Pappu. ಮಚ್ಚ ಏನೋ ಮಾಡ್ತೀನಿ, ಒಳಗೆ ಹೋಗ್ತೀನಲ್ಲ ಏನು? ಅವ್ಗೆ ಏನಾಯ್ತು ನೋಡ್ರು, ಏನಾಯ್ತು ನೋಡ್ರು ಅವ್ಗೆ. ನಾನು ಅವಾಗ್ಲೇ ಹೇಳ್ದೆ, ನನ್ ಮಾತು ಕೇಳಿದ್ಯಾ? ಏನಿಲ್ಲ ಮಗ, ಬ್ಲೀಡಿಂಗ್ ಅಷ್ಟೇ. ಮಗ ನಿನ್ ಹಣೆ ಸ್ವಲ್ಪ ನೋಡು, ನಿನಗ್ ತಲೆ ಸುತ್ತ ಬರುತ್ತೀಗ. ಸೂಪರ್ ಐಡಿಯಾ ಕಣೆ. ನಾನು ನಿನ್ನ ಹತ್ರ ಅವತ್ತೇ ಹೇಳಿದೆ ಅಲ್ವಾ, ಅಲ್ಲಿ ನೋಡೆ ಹುಡುಗನ್ನ ಇವತ್ತು ನಿನ್ನೆ ನೋಡ್ತಾ ಇದ್ದೀನಿ. ಇವತ್ತಿಗೆ 5 ದಿವಸ ಆಯ್ತು. ಸರ್ ಏನೋ ಪ್ಲಾನ್ ಎಲ್ಲ ಬಂದಿದ್ದಾರೆ ಅನ್ಸುತ್ತೆ. ನೋಡ್ದ ಬಗ್ಗೆ ನೋಡ್ತಾ ಇದ್ದಾನೆ. ಮತ್ತಿರೇನಮ್ಮ, ಆಟೋ ಬಂದ್ಮೇಲೆ ಹೊರಡ್ಬಿಡತ್ ತಾನೆ? ಹೌದು ಹೌದು. ಏನಪ್ಪ ಲವ್ವ? ಇಲ್ಲ ಮಗ, ಒಂದ್ ನಿಮಿಷ. ಲೇ ಮಗ, ಏ ಇರ. ಲೇ ಹೋಗಲೇ. ಏನೋ ಹಸ್ವಾಗ್ತಿದ್ಯಾ? ಕ್ಯಾಂಟೀನ್ ಹೋಗೋಣವಾ? ನೀನು ಅದಲ್ಲ ಕಣೋ, ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ನೀನ್ ಹೇಗ್ ಮಗ ಎಲ್ಲ ಹುಡುಗಿರ್ನು ಅಷ್ಟು ಈಸಿಯಾಗಿ ಬೆಳೆಸ್ಕೋತೀಯಾ? ಆ ರಹಸ್ಯ ನಂಗೂ ಹೇಳ್ಕೊಟ್ರೆ ನಾನು ಜಾಲಿಯಾಗೇ ಇರ್ತೀನಲ್ವಾ? ಮಗ ಅದಕ್ಕೆಲ್ಲ ಒಂದು ಸ್ಪೆಷಲ್ ಟ್ಯಾಲೆಂಟ್ ಬೇಕು ಮಗ. ಲವ್ ಮಾಡಿ ಸಿನ್ಸಿಯರ್ ಆಗಿರೋದೇ ತಾನೇ ಕಷ್ಟ. ಲವ್ ಮಾಡಿ ಕೈ ಕೊಡೋದೆಲ್ಲ ತುಂಬಾ ಈಸಿ ಆದ ವಿಷಯ. ಅದೆಲ್ಲ ನಂಗೆ ಸಾಕಾಗಿ ಬರುತ್ತೆ. ಲೇ ನಿನ್ನ ನೀನೇ ಹೊಗಳ್ಕೊಳ್ತಿದ್ಯಲ್ಲೋ, ನನಗೆ ಟಿಪ್ಸ್ ಹೇಳ್ಕೊಡೋ. ಅದಕ್ಕೆಲ್ಲ ತುಂಬಾ ಎಫರ್ಟ್ ಹಾಕ್ಬೇಕು ಮಗ. ಸರಿ ಮಗ, ನಾನು ಎಷ್ಟು ಬೇಕಾದ್ರೂ ಎಫರ್ಟ್ ಹಾಕ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಹೇಳಿದ್ರು ಮಾಡ್ತೀಯಾ? ಅದಕ್ಕೆ ಫಸ್ಟ್ ಎಗ್ ಪಫ್ ಬಿಡ್ಬೇಕು. ನಾನೀಗ ಮೊಟ್ಟೆ ಪಪ್ಸ್ ತಿನ್ನೋದೇ ಇಲ್ವಲ್ಲ. ಇಲ್ಲಿ 2, ಇಲ್ಲಿ ಕೆಳಗಡೆ 4, ಇಲ್ಲಿ 10 ಇಟ್ಟಿದ್ಯಾ? ಇದನ್ನೆಲ್ಲ ಕಮ್ಮಿ ಮಾಡಿದ್ರೆ ಏನಾರು ಮಾಡ್ಬೋದು, ಇಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ನಾನು ಎಫರ್ಟ್ ಹಾಕೆಲ್ಲ ನೋಡ್ದೆ, ತಲೆಯಲ್ಲಿ ರಕ್ತ ಬಂದಿದ್ದಕ್ಕೆ ಬಿಟ್ಟೆ. ಇದೆಲ್ಲ ಏನು ಮಾಡ್ದೆ ಈಸಿಯಾಗಿ ತೂಕ ಕಡಿಮೆ ಮಾಡ್ಕೊಳಕ್ ಆಗತ್ತಾ? ಈಸಿಯಾಗಿ? ಹೌದು, ಏನು ಮಾಡಬಾರ್ದು, ಎಫರ್ಟೇ ಹಾಕ್ದೆ. ಎಫೆಕ್ಟೇ ಹಾಕ್ಬಾರ್ದು. ಆ ಥರದೊಂದು ಐಡಿಯಾ ಹೇಳು. ಒಂದು ಐಡಿಯಾ ಇದೆ. ಇವಾಗ ನೀ ಫೈನಲ್ ಇಯರ್ ಓದ್ತಿದ್ಯಾ? ಹೌದು. ಓದೋದೆಲ್ಲ ಮುಗಿಸಿ ಒಂದ್ ಒಳ್ಳೆ ಪ್ಲೇಸ್ಮೆಂಟ್ ಆಗಿ 1 ಲಕ್ಷ ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡ್ಬಿಡು. 1 ಲಕ್ಷ. ಓಕೆ. ಅದಾದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಒಂದ್ ಒಳ್ಳೆ ಹುಡುಗಿನ ನೋಡಿ ಒಳ್ಳೆ ಮದುವೆ ಆಗ್ಬಿಡು. ಅದು ಕೂಡ ಒಂದು 20% ಚಾನ್ಸ್ ಅಷ್ಟೇ. ಇಲ್ಲೇ ಇದ ನೋಡು ಎಮ್ಮೆ, ಬಾ. ನಿನ್ನಿಂದ ಮುಖ್ಯವಾದ ಒಂದು ಕಾನ್ವರ್ಸೇಷನ್ ಮಧ್ಯದಲ್ಲಿ ಬಿಟ್ಟೆ. ಆರಾಮಾಗಿ ಬಂದೆ, ಕ್ಯಾಂಟೀನಲ್ಲಿ ಏನಾದ್ರು ತಿಂದೆ, ಸುಮ್ಮನೆ ವಾಪಸ್ ಹೋಗೋಣ ಅನ್ನೋದಿಲ್ಲ. ಕೊಡು, ನಾನು ಮಾತಾಡಿಲ್ಲ. ಲೇ ಎಲ್ಲೋ ಹೋಗಿದ್ರಿ? ಎಷ್ಟೊತ್ತ ಹುಡ್ಕೋದು? ನಮ್ಮನ್ನ ಯಾಕೋ ಹುಡುಕ್ತಿದ್ಯಾ? ಜೊತೆ ಏನೋ ಮಾಡ್ತೀನಿ. ನಾನು ಇಲ್ಲೇ ತಾನೇ ಇದ್ದೀನಿ.
ಏಯ್ ಏನ್ ಮಾತಾಡ್ತಿದ್ರಿ ನೀವು? ಅದೇನಂದ್ರೆ ಒಂದ್ ಮುಖ್ಯವಾದ ವಿಷಯನ ಮಾತಾಡ್ತಿದ್ವಿ, ಯಾಕೋ ಸೆಟ್ ಆಗಿಲ್ಲ. ಏಯ್ ಅಕ್ಕಿ ಮುಟ್ಟೆ, ಹುಡುಗಿರ್ ಬಗ್ಗೆ ತಾನೇ ಮಾತಾಡ್ತಿದ್ದು. ಏಯ್ ಈ ವಿಚಾರ ಎಲ್ಲ ಇಲ್ಲಿ ಮಾತಾಡ್ಬೇಡ ಹೇಳ್ತಿದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗುತ್ತೋ. ಹುಡುಗಿರ್ ಬಗ್ಗೆ ಹುಡುಗರು ಮಾತಾಡ್ದೆ ಇನ್ಯಾರೋ ಮಾತಾಡ್ತಾರೆ? ನೀ ಏನ್ ಸನ್ಯಾಸಿ ಆಗ್ಬೇಕು ಅಂತಿದ್ಯಾ? ನೀ ಇದೆಲ್ಲ ಯಾವಾಗ್ಲೂ ಕಲಿಯೋದು? ಹಿಂಗೆ ಇದ್ರೆ ಜೀವನ ವೇಸ್ಟ್ ಮಾಡ್ಕೊಂತೀಯ. ಏಯ್ ಬಾರೋ, ಇವರೆಲ್ಲ ಮಾತಾಡಿದ್ರೆ ಟೈಮ್ ವೇಸ್ಟ್, ಬಾ ಹೋಗೋಣ. ಮುಖ ನೋಡ ಇವಂದು. ಇವನು ಮಾಡಲ್ಲ, ನಮ್ಮನ್ನು ಮಾಡಕ್ ಬಿಡಲ್ಲ. ಇವನ್ ಜೊತೆ ಹೋಗು ಅಂತಿದ್ಯಾ? ಹಂಗಂತೀಯಾ? ಹೌದು. ಓಕೆ. ಇದನ್ನಲ್ಲಿ ಬಿಸಾಕ್ಲಾ? ನಾನೀ ಆಟ ಆಡಲ್ಲ. ನೀನ್ ಬರ್ಬೇಕು. ಸರಿ ಹೋಗಪ್ಪ, ನಾಳೆ ಸಿಗೋಣ. ಏನೋ ಇವನು ಹೇಳ್ದೆ ಹೋಗ್ತಾವ್ನೆ. ಆಗಲ್ಲಪ್ಪ, ಲಿಸ್ಟ್ ಅಲ್ಲಿ ನಿನ್ನ ಹೆಸರಿದೆ, ನೀನ್ ಬಂದೇ ಬರ್ಬೇಕು. ಯಾಕೋ ಇವತ್ತು ಕನೆಕ್ಟ್ ಮಾಡ್ತಾ ಇದ್ದೀರಾ? ಓಕೆ ಬಾಯ್. ಬಾಯ್ ಕಣೆ. ಹಾ ಅಣ್ಣ ಒಂದೇ ನಿಮಿಷ ವೇಟ್ ಮಾಡಿ. ಹತ್ ಬಿಡ ಹತ್ ಬಿಡ ಹತ್ ಬಿಡ ಹತ್ ಬಿಡ. ಬಾ 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 ಈ ಬಗ್ಗೆ ಡಿಗೋರ್ ಬಾ. ಎಸ್ 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 ಎಸ್. ಅಶೋಕ್ ಪಿಲ್ಲರ್. ಇದಕ್ಕೆ ನಿಲ್ಸಕ್ ಹೇಳಿದ್ಯಾ? ಮಗ ಹೆಂಗಾದ್ರೂ ಮಾಡಿ. KK ನಗರ್ ಕಣಪ್ಪ. ಇಲ್ಲ ಪಿಲ್ಲರ್ ಅಣ್ಣ. KK ನಗರ್ ಅಲ್ವಾ ನೀ ಹೇಳಿದ್ದು? ಇಲ್ಲ ಇಲ್ಲ, ಅಶೋಕ್ ಪಿಲ್ಲರ್ಗೆ ಹೋಗ್ಬೇಕು. ಇವಾಗ ಗೊತ್ತಾಯ್ತು. ಪಿಲ್ಲರ್ ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸರಿ ಸರಿ ನೋಡ್ಕೊಂಡು ಹೋಗಿ. ಏನಿಲ್ಲ ಅಕ್ಕ, ಇದು ಇಲ್ಲಿ ಮನೆ ಬಾಡಿಗೆಗೆ ಸಿಗುತ್ತಾ? ಅದನ್ನ ಕೇಳ್ಬೇಕಿತ್ತು. ಸರಿ. ಹಾಯ್ ಅಪ್ಪ. ಬಾರಮ್ಮ. ಪ್ರತಿದಿನ ತರ ಇವತ್ತು ಲೇಟಾ? ಬಸ್ ಸರಿಯಾದ ಟೈಮ್ ಬರಲ್ಲ ಅಪ್ಪ. ಶೇರ್ ಆಟೋದಲ್ಲಿ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಗಾಡಿ ತಗೊಂಡು ಹೋಗು ಅಂತ ಹೇಳಿದ್ರೆ ಕೇಳಿದ್ರಲ್ವಾ ನೀನು? ಶೇರ್ ಆಟೋದಲ್ಲಿ ಬಸ್ಸಲ್ಲಿ ಬಂದ್ರೆ ಲೇಟ್ ಆಗೋದು. ಸರ್. ಥ್ಯಾಂಕ್ ಯು. ಅಕ್ಕ ನನಗೋಸ್ಕರ ಒಂದು ಕಾಫಿ ತಗೊಂಬನ್ನಿ. ತಗೋಬರ್ತೀನಿ. ಸ್ಪೆಷಲ್ ಕಾಫಿ. ಓಕೆ, ನನಗೊಂದು ಮೀಟಿಂಗ್ ಇದೆ. ನೈಟ್ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ನನಗೋಸ್ಕರ ವೇಟ್ ಮಾಡಬೇಡಿ, ಊಟ ಮಾಡಿ ಮಲ್ಕೊಳ್ಳಿ. ನಾನು ಬೇಗ ಮಲ್ಕೋತೀನಿ ಅಪ್ಪ. ಅವನೇ ರಾತ್ರಿ ಪೂರ್ತಿ ಆಟ ಆಡ್ತಾ ಇರ್ತಾರೆ. ಹಾಗೇನಾ? ಈಸ್ ಎ ಗುಡ್ ಬಾಯ್. ಸುಮ್ಮನೆ ಹೋಗಿ ಬರ್ತೀನಿ. ಬಾಯ್ ಅಪ್ಪ. ಬಾಯ್ ಕಣೋ. ಹಲೋ. ಹಲೋ. ಹಾ ಏಯ್, ಏನಾದ್ರೂ ಹೇಳು. ಅವನ ನೆನೆಸ್ಕೊಂಡ್ರೆ ನಗುನೇ ಬರುತ್ತೆ ಕಣೆ. ಏಯ್, ಅವನ ಬಗ್ಗೆ ತಮಾಷೆ ಮಾಡ್ಬೇಡ. ಪಾಪ ಅವನು. ಪಾಪನ? ಓಹೋ. ಇವನೆಲ್ಲ ಹೇಗೆ ಧೈರ್ಯವಾಗಿ ಬಂದಿನ ಹತ್ರ ಲವ್ ಹೇಳಕ್ಕಾಗತ್ತೆ? ಅವನ್ಗೆ ಒಂದ್ ಮೂಲೆನಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಾಕು ಅಂತ ಅನ್ಸುತ್ತೆ. ಹಾಗೇನಿಲ್ಲ, ನೀ ನೋಡ್ತಿರು. ಯಾವತ್ತೋ ಒಂದಿನ ಧೈರ್ಯದಿಂದ ನನ್ನ ಪ್ರಪೋಸ್ ಮಾಡ್ತಾನೆ. ಆದ್ರೆ ಒಂದು, ನೀನ್ ಹೇಳೋ ಕ್ವಾಲಿಟೀಸ್ ಎಲ್ಲ ಅವನ ಹತ್ರ ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ಕ್ವಾಲಿಟೀಸ್? ಯಾವ ಕ್ವಾಲಿಟೀಸ್? ಮರ್ತೋದ್ಯೇನೆ?
ಅದೇ ಲವ್ ಮಾಡಿದ್ರೆ ಫೇಸ್ ಟು ಫೇಸ್ ಬಂದ್ ಹೇಳ್ಬಾರ್ದು, ಸ್ವಲ್ಪ ನಾಚ್ಕೋಬೇಕು, ಯಾವಾಗ್ಲೂ ನೆನೆ ನೋಡ್ಬೇಕು, ಪ್ರೀತಿಸೋದ್ನ ಕಣ್ಣಲ್ಲೇ ಹೇಳ್ದಂಗ್ ಹೇಳ್ಬೇಕು ಹಂಗಂತ ಕತೆಗಳು ಹೇಳ್ತಿದ್ದಲ್ಲ, ಅವನ್ ಅದೇ ತಾನೇ ಮಾಡ್ತಾ ಇರೋದು. ಸುಮ್ನೆ ಓಕೆ ಅನ್ಬಿಡೆ. ಹೇ, ನೀನಂತೂ ಬೇರೆ ಕೆಲ್ಸ ಇಲ್ವಾ ನಿನ್ಗೆ? ಅಲ್ ನೋಡು, ಮೇಡಮ್ ಏನಂತ ದೊಡ್ಡ ಕೆಲಸ ಮಾಡ್ತಾ ಇದಾರೆ. ಯಾಕೆ ಅವ್ನ್ ಇಷ್ಟ ಆಗಿಲ್ವಾ ನಿಂಗೆ? ಇಷ್ಟ ಪಡೋದು ಅಂದ್ರೆ ಏನು? ಹಾಗಾದ್ರೆ ಹೋಗಿ ಓಕೆ ಹೇಳು, ಇಲ್ಲಾಂದ್ರೆ ಇಲ್ಲಿ ಬೇಡ, ಹಿಂಗೆಲ್ಲ ನಿಂತ್ಕೋಬೇಡ, ನಾನ್ ನೋಡ್ಬೇಡ ಅಂತ ಸ್ಟ್ರೈಟ್ ಆಗಿ ಹೇಳ್ಬಿಡು. ಅಲ್ಲ, ಅವನು ಎಷ್ಟ್ ದಿನ ಅಂತ ಪಾಪ ಮೂಲೆಯಲ್ಲಿ ನಿಂತ್ಕೊಂಡು ನೀನ್ ನೋಡ್ತಾ ಇರ್ತಾನೆ. ಹೇ, ಅವ್ನ್ ನನ್ನ ಹತ್ರ ಬಂದು ಹೇಳಿದ್ರೆ ಅಲ್ವಾ ನಾನು ಅವನ್ಗೆ ಇಷ್ಟ ಇಲ್ವಾ ಅನ್ನೋದು ನಾನು ಅವನ್ ಮುಂದೆ ಹೇಳೋಕ್ಕಾಗೋದು? ನಾನಾಗ್ಲೇ ಹೇಳಕ್ಕಾಗಲ್ಲ ಅಲ್ವಾ? ಅದು ಕರೆಕ್ಟೇನೆ, ಬಟ್ ಅವನ್ ಬಂದು ಲವ್ ಹೇಳೋಕಿನ ಮುಂಚೆನೆ ಕಾಲೇಜು ಮುಗ್ದೋಗಿ ನಿನ್ ಮದ್ವೆನೂ ಆಗಿ ಲೈಫಲ್ಲೇ ಸೆಟ್ಲ್ ಆಗ್ಬಿಡ್ತೀಯೇನೋ. ಇದಕ್ಕೊಂದು ಐಡಿಯಾ ಮಾಡೋಣ. ಐಡಿಯಾನಾ? ಏಯ್, ಇದೆಲ್ಲ ಬೇಡ, ಯಾವ ಪ್ರಾಬ್ಲಮ್ಮು ಬೇಡ. ಹಂಗೆಲ್ಲ ಏನಾಗಲ್ಲ ಕಣೆ, ನಾಳೆ ಬಾ, ಅವನ್ ಬರ್ತಾನಲ್ವಾ ನೋಡೋಣ. ಓಕೆ ಸರಿ, ಫೋನ್ ಇಡ್ತೀನಿ. ಹೋಗು, ಹೋಗಿ ಕೇಳೋ, ಹೋಗೋ. ಅವ್ರ ಜೊತೆ ಹೇಗೋ ನೋಡ್ದಲ್ಲ, ನಮ್ ಹುಡ್ಗ ಇಲ್ಲೇ ಬರ್ತಾನೆ. ನೀವೇನು ಮಾತಾಡ್ಬೇಡಿ, ನಾನು ನೋಡ್ಕೋತೀನಿ. ಹಾ, ನಿಮ್ ಫ್ರೆಂಡ್ ಬಂದಿಲ್ವಾ? ಯಾವ ಫ್ರೆಂಡ್ ಬಂದಿಲ್ಲ? ಯಾಕೆ ಕೇಳ್ತಿದ್ಯಾ? ಅದೇನಿಲ್ಲ, ಅದು ಏನು ಮಾತಾಡ್ಬೇಕಾ? ಹೇ, ಹಿಡ್ಕೊಳೆ ಅವ್ನ. ಇರು, ಇಲ್ಲಿ ಬಾ, ಇಲ್ಲಿ ಒಂದ್ ನಿಮಿಷ. ಏ, ಬಾ ಇಲ್ಲಿ. ಆಟೋ. ಏಯ್, ಏನು ಬರೋದಕ್ಕೆ ಹೇಳು, ಸುಮ್ಮನೆ ಇದೆಯಾ? ಹಾ, ನಾನೇ ಬರೋಕ್ ಹೇಳ್ದೆ. ಅದೇ ಏನಕ್ಕೆ? ಹೇಳ್ತೀನಿ, ಸ್ವಲ್ಪ ಉಸಿರಾಡಕ್ ಬಿಡು. ಅಯ್ಯೋ, ತುಂಬಾ ಅರ್ಜೆಂಟ್ ಇದೆಯಾ? ಸ್ವಲ್ಪ ವೇಟ್ ಮಾಡೋಕ್ಕಾಗಲ್ವಾ? ಮಲ್ಗಿದ್ದವನ್ನ ಫೋನ್ ಮಾಡಿ ಬರೋದಕ್ಕೆ ಹೇಳಿ
ವಿಷಯ ಹೇಳ್ದೆ ಕೂರ್ಸಿದ್ರೆ ಸುಮ್ಮನೆ ಇರೋದಿಲ್ಲ. ಈ ಪ್ಲೇಸ್ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಕಾರ್ತಿಕ್? ಹೌದು. ಯಾಕೋ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹಾಗೆ ಅನಿಸ್ತಾ ಇದೆ. ಇವಾಗ ಏನೇ ನಿನ್ನ ಪ್ರಾಬ್ಲಮ್ಮು? ಇಲ್ಲ ಕಾರ್ತಿಕ್, ನಾನು ನನ್ನ ಅಮ್ಮನ್ನ ಮಿಸ್ ಮಾಡ್ಕೊಂಡಾಗ ನಾನು ಇಲ್ಲಿಗೆ ಬರ್ತೀನಿ. ನನಗಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಚಿಕ್ಕವಳಿದ್ದಾಗ ನನ್ನ ಅಮ್ಮ ಇಲ್ಲಿಗೆ ಕರ್ಕೊಂಡು ಬರ್ತಿದ್ರು. ಅವ್ರಿಗೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ತುಂಬಾ ಇಷ್ಟ ಇತ್ತು. ಏಯ್ ಶ್ವೇತಾ, ಏನಮ್ಮ? ಹಾ, ಇಲ್ಲಿ ನೋಡು, ಏನಾಯ್ತು? ಅಮ್ಮ ನಿನ್ ಜೊತೆಲೇ ಇದ್ದಾರೆ, ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾರೆ. ಚಿಂತೆ ಮಾಡ್ಬೇಡ. ನೀನ್ ಸಂತೋಷವಾಗಿದ್ರೆ ಅವರು ಸಂತೋಷವಾಗಿರ್ತಾರೆ ತಾನೆ? ಹೌದು, ಐ ಮಿಸ್ ಹರ್ ಲಾಟ್. ಇವತ್ತು ನಾನು ಇಲ್ಲಿ ನಿನ್ನ ಜೊತೆ ಇರಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ನಾನು ನಿನ್ನ ಬರೋಕೆ ಹೇಳಿದೆ. ಏಯ್ ಮಗು ತರ ನೀನು. ಹಲೋ. ಹಲೋ, ಹೇಳೆ. ಏನ್ ಮಾಡ್ತಾ ಇದೀಯಾ? ನಾನು ಈಗ ತಾನೇ ಊಟ ಮಾಡಿದೆ. ನೀನೇನ್ ಮಾಡ್ತಿದ್ಯಾ? ಊಟ ಮಾಡ್ದಾ? ನಾನು ಊಟ ಮಾಡಿದೆ. ಏಯ್, ಮತ್ತೆ ಇನ್ನು ನಿದ್ದೆ ಬಂದಿಲ್ವಾ ನಿನಗೆ? ಇಲ್ಲ. ಹೇ, ನಿನಗೆ ನಿದ್ದೆ ಬರ್ತಿಲ್ವಾ? ಇಲ್ಲ ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಹೇಳು. ಈ ಸರಿ ಬರ್ಲೇಬೇಕಾ? ಹೇ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗ್ತಿಲ್ವಾ? ಅದನ್ನೇ ಅವಾಗಿಂದ ಹೇಳ್ತಾ ಇದ್ದೀನಿ. ಇಲ್ಲ, ಅಲ್ಲಿಗೆ ಬಂದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಓವರ್ ಆಗಿ ರೇಗಿಸ್ತಾರೆ, ಅದಕ್ಕೆ ಕೇಳಿದೆ. ನನ್ನ ಫ್ರೆಂಡ್ಸ್ನ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸೋಗೋಸ್ಕರ ನಾನು ನಿನಗೆ ಬರೋಕೆ ಹೇಳಿದೆ. ಅದನ್ನ ನೀನು ತಮಾಷೆ ಯಾಕೆ ಮಾಡ್ತಾ ಇದೀಯಾ? ಯಾಕೆ? ನಾನು ಅವರನ್ನ ನೋಡ್ಕೊಳ್ತೀನಿ, ನೀನ್ ಬಾ ಅಷ್ಟೇ. ಸರಿ, ಬರ್ತೀನಿ ಬಿಡು. ಆಯ್ತು, ಮತ್ತೆ? ಫೋನಲ್ಲಿ ಮಾತಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಗುಡು ಅಂತ ಇದೆ, ಇವ್ರು ನೋಡಿದ್ರೆ ಬಾಗ್ಲೇ ತೆಗಿತಾ ಇಲ್ಲ. ಯಾರು ಇವನೇನ್ ಮಾಡ್ತಾವ್ನ ಇಲ್ಲಿ? ಒಂದ್ ಸಿಗರೇಟ್ ನೆಮ್ಮದಿಯಾಗಿ ಕುಡಿಯ. ಈ ಟೈಮಲ್ಲಿ ಏನೋ ಮಾಡ್ತಾ ಇದೆ ಇಲ್ಲಿ? ನಾನ್ ಬೇರೆ ಯಾರು ಅಂದ್ಕೊಂಡು ಹೆದರ್ಕೊಂಡ್ಬಿಟ್ಟೆ. ಮಗ ನೀನಾ? ನಾನು ಯಾರು ಅಂತ ಅನ್ಕೊಂಡು ಸಿಗರೇಟ್ ಬೇರೆ ಆರಿಸ್ಬಿಟ್ನಲ್ಲ. ಸರಿ, ಈ ಟೈಮಲ್ಲಿ ಇಲ್ಲಿ ಏನೋ ಮಾಡ್ತಾ ಇದೆ ನೀನು? ಯಾವನ್ಗೂ ಜವಾಬ್ದಾರಿನೇ ಇಲ್ಲ ಮಗ. ಬೆಳಿಗ್ಗೆ 5 ಗಂಟೆ ಆಗ್ತಾ ಇದೆ, ಯಾವನು ಬಾತ್ರೂಮ್ ಬಾಗ್ಲೇ ತೆಗಿತಾ ಇಲ್ಲ ಕಣ. ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. 5? ಹೌದು. ಏಯ್, ಗಂಟೆ ಇನ್ನು 2 ಆಗಿದ್ಯೋ? ಏನ್ ಹೇಳ್ತಾ ಇದೆಯೋ? ಟೈಮ್ನ ತಪ್ಪಾಗಿಟ್ಬಿಟ್ಟಿದ್ದೀನೋ? ಹೌದು ಕಣ, ಲೂಸು. ಬಿಡು. ನೀನೇನಪ್ಪ ಮಾಡ್ತಾ ಇದೀಯಾ ಇಲ್ಲಿ? ಅದು ಏನಿಲ್ಲ, ಫೋನ್ ಬಂದಿತ್ತು ಅದಕ್ಕೆ. ಓ ಸರಿ, ನೀನು ಹೋಗಿ ಮಲ್ಕೋ, ಬೆಳಗ್ಗೆ ಆಮೇಲೆ ಹೋಗಿವಂತೆ. ಮಗ ಹೆಂಗೂ ಬಂದಿದ್ದಾಯ್ತು, ಸ್ನಾನ ಮಾಡ್ಕೊಂಡೆ ಬರ್ತೀನಿ ಬಿಡು. ಹೆಂಗೂ ಇನ್ಮೇಲೆ ನಿದ್ದೆ ಬರಲ್ಲ. ನೀನು ಹೋಗು, ನಾನು ನೋಡ್ಕೋತೀನಿ. ಏನೋ ಮಾಡು, ಸಾಯಿ ಹೋಗು. ಸರಿ ಮಗ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನು ಹೋಗು. ಎಲ್ಲೋಯ್ತಪ್ಪ? ನಾನು ಬಚ್ಚಿಟ್ನಲ್ಲ ಇದನ್ನ. ಇಲ್ಲಿದೆ. ಛೀ. ಹಾ ಹೇಳು, ಎಲ್ಲಿದ್ಯಾ? ಏಯ್, ಇಲ್ಲಿ ನೋಡೆ, ನಿನ್ನೂ ಸೇರ್ಸೆ ಕಣೆ ಫೋಟೋ ತೆಗಿತಾ ಇರೋದು. ಇಲ್ಲಿ ನೋಡು. ಇಲ್ಲ ಅಂದ್ರೆ ನಾವೇ ಬರ್ತೀವಿ. ಬಂದ ಕಣೆ. ಹಾಯ್ ಬ್ರೋ. ಕೂತ್ಕೋ. ಹೇಗ್ ಬಂದೆ? ಬೈಕಲ್ಲೇ ಬಂದಿದ್ದು. ಏಯ್, ಏನಪ್ಪ, ಬಂದ ತಕ್ಷಣ ಅವಳ ಪಕ್ಕನೆ ಹೋಗಿ ಕುತ್ಕೋತಿದ್ಯಾ? ಯಾಕೆ ನಮ್ಮ ಪಕ್ಕದಲ್ಲೆಲ್ಲ ಕುತ್ಕೋಬಾರ್ದಾ? ಯಾಕಣೆ, ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತೀರಾ? ಅದಕ್ಕೆ ಅವ್ನು ಹೆದರ್ಕೊಳ್ತಾನೆ. ಅಷ್ಟು ಭಯ ಇರ್ಲಿ. ಹೇ ಸಾಕು. ಓಕೆ, ಏನಾದರೂ ಆರ್ಡರ್ ಮಾಡಕ್ಕೆ ಹೇಳು. ಓ ಹಲೋ ಹಲೋ, ಇಷ್ಟೊತ್ತು ಮಾತಾಡಿದ್ದು ಸಾಕು. ಏನಾದರೂ ಆರ್ಡರ್ ಮಾಡ್ತೀರಾ?
ಏನು ಎಂತಮ್ಮ ಹಿಂಗೆ ಸುಮ್ನೆ ಕೂತಿರ್ತೀಯಾ? ಹೋಗಿ ಏನಾದ್ರೂ ಆರ್ಡರ್ ಮಾಡೋದಲ್ವಾ? ಏನ್ ಮಾಡ್ತಾ ಇದ್ದೀರಾ ನೀವು? ಇಟ್ಸ್ ಓಕೆ ಶ್ವೇತಾ, ನಾನು ತಿನ್ನೋದಕ್ಕೆ ಆರ್ಡರ್ ಮಾಡಿ ಬರ್ತೀನಿ. ಹೇ ಕಾರ್ತಿಕ್, ಇದನ್ನ ತಗೋ. ಯಾಕೆ? ನನ್ನ ಕಾಸಿದೆ ಕಣೆ. ನೋಡೆ ಈ ಪಾರ್ಟಿ ನನ್ನಿಂದ, ಪೇ ಮಾಡು. ಸರಿ. ಇವನೇನೆ ಇಷ್ಟೊಂದು ಒಳ್ಳೆಯವನಾಗಿದ್ದಾನೆ. ಇಷ್ಟೊಂದು ಒಳ್ಳೆಯವನ್ನ ಇಟ್ಕೊಂಡು ನೀನು ಅದು ಹೆಂಗ್ ಸಂಸಾರ ಮಾಡ್ತೀಯೋ ಗೊತ್ತಿಲ್ಲ. ಇಟ್ಕೊಂಡ್ರೇನಾ? ನೀನ್ ಹೇಳಿದೆಲ್ಲ ಕೇಳ್ತಾನಲ್ಲೇ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಹಾ ಹೌದು. ಒಂದ್ ನಿಮಿಷ, ಅಪ್ಪ ಕಾಲ್ ಮಾಡ್ತಾ ಇದಾರೆ. ಅವ್ರ ಅಪ್ಪ ಬೇರೆ ಕಾಲ್ ಮಾಡಿದ್ರು. ಇವಳು ಬರೋದ್ ಲೇಟ್ ಆಗದೆ ಕಣೆ. ಹೌದು. ಅಲ್ಲಿವರೆಗೂ ಇವನ್ ಜೊತೆ ಟೈಮ್ ಪಾಸ್ ಮಾಡೋಣ. ಮಾಡು ಮಾಡು. ಇಲ್ಲಿ ನೋಡೆ ಮಗ, ನನ್ನನ್ನ ಕರೆದಿದ್ದು ನಿನ್ನೇನೆ ಶ್ವೇತಾ ಏನಕ್ಕೆ ನೀನ ಲವ್ ಮಾಡ್ತಿದ್ದಾಳೆ ಗೊತ್ತಾ? ಗೊತ್ತಿಲ್ಲ. ಯಾಕೆ? ಯಾಕಂದ್ರೆ ನೀನ್ ತುಂಬಾ ಇನ್ನೋಸೆಂಟ್ ಅಂತೆ. ಹೆಣ್ಮಕ್ಳಿಗೆ ನೋಡಿದ್ರೇನೆ ನಾಚ್ಕೊಂತಿಯಂತೆ. ಇದ್ರಿಂದಾನೇ ಶ್ವೇತಂಗೆ ನೀನಂದ್ರೆ ತುಂಬಾ ಇಷ್ಟ. ಯಾರಿಗ್ ಗೊತ್ತೋ ನಿಜವಾಗ್ಲೇನೆ ಇಷ್ಟ ಇನ್ನೋಸೆಂಟಾ ಅಥವಾ ನಮ್ಮನ್ನ ನೋಡಿ ಹಿಂಗೆ ಸೀನ್ ಮಾಡ್ತಿದ್ಯಾ ಅಂತ. ಏನೇ ಕರೆಕ್ಟ್ ತಾನೆ? ಕೋಪ ಮಾಡ್ಕೊಂಬಿಡ್ತಾನ ಕಣೆ. ಛೇ, ಹಾಗೇನಿಲ್ಲ, ಪರವಾಗಿಲ್ಲ. ಹಲೋ, ಸುಮ್ನೆ ತಮಾಷೆ ಮಾಡಿದಪ್ಪ, ಕೋಪ ಮಾಡ್ಕೋಬೇಡಿ. ಇಲ್ಲ, ಹಾಗೇನಿಲ್ಲ. ಇಲ್ಲಿವರೆಗೂ ಅವಳು ಯಾರ ಜೊತೆನೂ ಲವ್ ಅಲ್ಲಿ ಬಿದ್ದಿದ್ದೇ ಇಲ್ಲ. ನಾವಾದ್ರೂ ಒಂದ್ ಪಕ್ಷ ಸೈಟ್ ಹೊಡೆದಿದೀವಿ. ಬಟ್ ಅವಳಿಗೆ ಡ್ರೀಮ್ ಬಾಯ್ ಅಂದ್ರೆ ನೀವೇನೆ. ಯಾವ ವಿಷಯದಲ್ಲೂ ಅವಳನ್ನ ತಪ್ಪು ತಿಳ್ಕೊಂಡು ಅವಾಯ್ಡ್ ಮಾಡಬೇಡ, ಓಕೆನಾ? ಓ, ಎಲ್ರೂ ಮಾತಾಡಿ ಫ್ರೆಂಡ್ಸ್ ಆದ್ರ? ಆರ್ಡರ್ ಮಾಡು. ಹೇಳು ಕಾರ್ತಿಕ್, ಇವರೆಲ್ಲ ಏನ್ ಹೇಳಿದ್ರು? ಶ್ವೇತಾ, ಏನಾಯ್ತು? ಇಲ್ಲೇನ್ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಇಲ್ಲ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಮಹಾಬಲಿ ಹೋಗೋದಕ್ಕೆ ಪ್ಲಾನ್ ಮಾಡಿದೀವಿ. ಅದಕ್ಕೆ ನಿಂಗೆ ಹೇಳೋಗೋಣ ಅಂತ ಬಂದೆ. ಅಷ್ಟೇನಾ? ಇದು ನಿನ್ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಹೇಳ್ಬಹುದಿತ್ತು, ಆದ್ರೆ ನೀನ್ ಮೀಟ್ ಮಾಡಿ ಹೇಳೋಣ ಅನ್ಕೊಂಡೆ. ಯಾಕೆ, ನಾನು ಇಲ್ಲಿ ಬರ್ಬಾರ್ದಾಗಿತ್ತಾ? ಛೇ, ಹಾಗೇನಿಲ್ಲಮ್ಮ. ಅಷ್ಟು ದೂರದಿಂದ ಒಂಟಿಯಾಗಿ ಯಾಕೆ ಬಂದೆ ಅಂತ ಅಷ್ಟೇನೆ. ಸರಿ, ಓಕೆ. ಎಷ್ಟು ದಿನ ಅಷ್ಟೇ? 2 days ಅಷ್ಟೇ. ಹುಷಾರಾಗೋಗು, ಎಂಜಾಯ್ ಮಾಡು. ಏನಾದ್ರೂ ಬೇಕಿದ್ರೆ ಫೋನ್ ಮಾಡು, ಸರಿನಾ? ಸರಿ, ಬಾಯ್. ನಾನು ಹೋಗಿ ಬರ್ತೀನಿ. ಹುಷಾರಾಗೋಗ್ ಬಾ. ಹೌದಾ ಅನ್ಸುತ್ತೆ. ಎಲ್ಲ ಕ್ಲೀನ್ ಆಗಿ ರೆಡಿ ಆಗಿದೆ ಅಲ್ವಾ? ಕ್ಲೀನ್ ಮಾಡಾಗಿದೆ. ಯಪ್ಪ, ಎಷ್ಟು ಬಿಸಿಲು. ಹಾ, ಸ್ವಲ್ಪ ಜರ ಕೂತ್ಕೊಳ್ಳೆ. ಹೆಂಗೋ ಒಂದ್ ಪಕ್ಷ ಬಂದಾಯ್ತು, ಚೆನ್ನಾಗಿ ರೆಸ್ಟ್ ತಗೊಳ್ಳೋಣ. ಆದರೆ ಅಯ್ಯೋ, ಏನಿದು? ಇದೆಲ್ಲ ಏನು? ಇದಕ್ಕೋಸ್ಕರ ನೀವಿಲ್ಲಿ ಬಂದಿದ್ದ? ಇದೆಲ್ಲ ನಡೆಯಲ್ಲ, ನಾನು ಮೊದ್ಲೇ ಹೇಳ್ತಾ ಇದ್ದೀನಿ. ಇವಳೊಬ್ಳು ಅಜ್ಜಿ ತರ ಮಾತಾಡ್ತಾನೆ ಇರ್ತಾಳೆ. ನೀನ್ ಕೊಡೆ ಇಲ್ಲಿ. ಏನ್ ಮಾಡ್ತಾ ಇದ್ದೀರಾ ನೀವು? ಅವಳಿಗೆ ಮಾತ್ರ ಅಲ್ಲ, ನನಗೂ ಇದೆ. ನೀನ್ ಬೇಕಾದ್ರೆ ಸೀತಾ ಮಾತೆ ತರ ಇರೋ, ನಮ್ಮನ್ ಮಾತ್ರ ಬಿಡಮ್ಮ. ಛೇ, ನೀವೆಲ್ಲ ಹೀಗಿದ್ದೀರಾ? ನನಗ್ ಮೊದ್ಲೇ ಗೊತ್ತಿದ್ರೆ ನಾನ್ ನಿಮ್ ಜೊತೆ ಬರ್ತಾನೆ ಇರ್ಲಿಲ್ಲ. ನಿಂತ್ಕೊಳ್ಳೆ. ಯಾಕೆ ಕೋಪ ಮಾಡ್ತಾಳೆ? ಎಲ್ಲೇ ಹೋಗ್ತದಳವಳು? ಹಲೋ, ಎಲ್ಲಿದೀಯಾ ನೀನು? ಇನ್ನೆಲ್ಲಿ? ಹಾಸ್ಟೆಲ್ ಅಲ್ಲಿ ಇದೀನಿ. ಈಗ ತಾನೇ ರೂಮ್ ಬಂದೆ. ಸರಿ, ನೀವೆಲ್ಲ ರೀಚ್ ಆದ್ರಾ? ಹಾ, ನಾವ್ ರೀಚ್ ಆದ್ವಿ. ನೀನ್ ತಕ್ಷಣ ಇಲ್ಲಿಗೆ ಬಾ. ಏನ್ ತಮಾಷೆ ಮಾಡ್ತಿದ್ಯಾ? ಇವಾಗ ಹೇಗ್ ಬರ್ಲಿ? ಟೈಮ್ ಎಷ್ಟಂತ ಗೊತ್ತಾ? ನಾನ್ ಬರೋಷ್ಟೊತ್ತಿಗೆ ಮಿಡ್ ನೈಟ್ ಆಗುತ್ತೆ. ನನ್ನ ಹತ್ರ ಬೈಕ್ ಬೇರೆ ಇಲ್ಲ. ಅದೆಲ್ಲ ನನಗ್ ಗೊತ್ತು. ನೀನ್ ಇಲ್ಲಿ ಬರ್ತೀಯೋ ಇಲ್ವೋ? ಕಾಲೇಜು ಹುಡುಗಿ ನಮ್ಮ ತಳುಕು ಬಳುಕು ನೋಡಮ್ಮ. ಹುಷಾರ್ ಕಣೋ.
ಲೇ ಎದುರುಗಡೆ ಬರೋನು ಕಾಣಿಸ್ತಂಗ ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ತಿದ್ಯಾ? ಮಚ್ಚ ಗಾಡಿಲಿ ಬಂದ? ಹೌದು ಮಚ್ಚ ಅರ್ಜೆಂಟ್ ಆಗಿ ಆಚೆ ಹೋಗ್ಬೇಕು, ಕೀ ಕೊಡೋ. ನಾವು ಹೊರಗೆ ಹೋಗ್ಬೇಕು. ಕಣೋ, ನನ್ ಫ್ರೆಂಡ್ ಗಾಡಿ ತಗೊಂಡ್ ಬಂದಿದ್ದೆ ಕಣಲೇ. ಬೈತಾನೆ ಕಣೋ. ಶ್ವೇತಾ, ಏನಾಯ್ತು? ಯಾಕೆ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ? ಹೌದು, ಇಲ್ಯಾಕೆ ಒಂಟಿಯಾಗಿ ಕೂತಿದ್ಯಾ ನೀನು? ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಹೋದ್ರು ಅಂತ? ಫ್ರೆಂಡ್ಸ್ ಇಲ್ಲಿ ಬಾ, ತೋರಿಸ್ತೀನಿ. ಎಲ್ಲಿ? ಯಾಕೆ? ಸುಮ್ನೆ ಬಾ, ಅಲ್ಲಿ ನೋಡು. ನಿನ್ ಫ್ರೆಂಡ್ಸ್ ಎಲ್ಲ ಕುಡಿತಾರ? ನನಗೂ ಗೊತ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಏನ್ ತಮಾಷೆ ಮಾಡ್ತಾ ಇದೀಯಾ? ಇವಾಗ ನಾನೇನ್ ಮಾಡೋದಕ್ ಸಾಧ್ಯ? ಅದಕ್ಕೆ ಟೈಮ್ ಬೇರೆ ಲೇಟ್ ಆಗಿದೆ. ಇವಾಗ ನಾನು ಹಾಸ್ಟೆಲ್ಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸರಿ ಬಾ, ಹೊರಡು. ನಿನ್ನ ಮನೆ ಕರ್ಕೊಂಡೋಗಿ ಬಿಡ್ತೀನಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನನ್ ಬ್ಯಾಗ್ಸ್ ಎಲ್ಲ ಒಳಗಡೆ ರೂಮಲ್ಲಿದೆ. ಸರಿ ಬಾ, ಎತ್ಕೊಂಡು ಹೋಗೋಣ. ಬಾ. ಹೋಗೋಣವಾ? ಏನು ಹೊರಡದ? ಮತ್ತಿನ್ನೇನು? ಇವಾಗ ತಾನೇ ಬಂದ್ವಿ. ಹಾಗಂದ್ರೆ? ಇಲ್ಲ, ಇಷ್ಟು ದೂರ ಬಂದ್ಮೇಲೆ ಹಾಗೇನೆ ಒಂದೇ ಒಂದು. ಇವಾಗ ಏನ್ ಮಾಡೋದು? ಗೊತ್ತಿಲ್ವಾ? ಸರಿ, ಓಕೆ, ನಾನು
ಕನೆಕ್ಟ್ ಆಗ್ತಿಲ್ಲ. ಅವನೇನ್ ಮಾಡ್ತಿರ್ಬೋದು? ಹಲೋ ಹಲೋ. ಏಯ್, ಎಲ್ಲಿದೀಯ ನೀನು? ನಾನು ನಿನಗೆ ಫೋನ್ ಮಾಡಿದ್ರೆ ಯಾಕೆ ಕನೆಕ್ಟ್ ಆಗ್ತಿಲ್ಲ? ಏನಿಲ್ಲ, ಊರಿಗೆ ಹೋಗಿದ್ದೆ. ಓಹೋ, ಊರಿಗೆ ಹೋಗ್ತಾ ಇದೀಯಾ? ನನ್ಗೆ ಹೇಳಿಲ್ಲ ಅಲ್ವಾ? ಯಾವಾಗ ಹೋಗ್ತಾ ಇದೀಯಾ? ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೆ, ಅದಕ್ಕೆ ವೆರಿಫಿಕೇಶನ್ ಅಂತ ನಾನು ಊರಿಗೆ ಬಂದಿದ್ದೆ. ಅದಕ್ಕೇನೆ ಹೋಗಿದ್ದೆ. ಓಕೆ. ಮನೆಗೂ ಹೋಗಿ ತುಂಬಾ ದಿವಸ ಆಗಿತ್ತಲ್ಲ, ಅದೇ ಅಪ್ಪ ಅಮ್ಮ ನೋಡೋಣ ಅಂತ ಊರಿಗೆ ಬಂದೆ. ಆಯ್ತು, ಹುಷಾರಾಗಿ ಹೋಗ್ಬಾ. ಯಾವಾಗ ವಾಪಸ್ ಬರ್ತೀಯಾ? 2 days ಅಲ್ಲಿ ನಾನು ಬಂದ್ಬಿಡ್ತೀನಿ. ಇಲ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿ ಸಿಗೋದಿಲ್ಲ. ಓಕೆ ಓಕೆ, ಕ್ಯಾರಿ ಆನ್. ರೀಚ್ ಆದ್ಮೇಲೆ ನನಗೆ ಮೆಸೇಜ್ ಮಾಡು. ಓಕೆ, ಬಾಯ್. ಗುಡ್ ಮಾರ್ನಿಂಗ್ ಶ್ವೇತಾ. ಶ್ವೇ. ಎಲ್ಲ ಹಾಗೆ ಬಿಟ್ಟಿದ್ದಾಳೆ. ನನ್ ಚಿನ್ನಮ್ಮ. ಅಪ್ಪ, ಗುಡ್ ಮಾರ್ನಿಂಗ್. ಏನಮ್ಮ, ಇತ್ತೀಚೆಗೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ಯಾ? ಆಕ್ಟಿವ್ ಆಗಿ ಬೇರೆ ಇದೆಯಾ? ಮುಖದಲ್ಲಿ ಕಳೆ, ಮನಸ್ಸಲ್ಲಿ ಸಂತೋಷ. ಐ ಹೋಪ್ ಸಮಥಿಂಗ್ ಗುಡ್ ಹ್ಯಾಸ್ ಹ್ಯಾಪನ್ ಟು ಯು. ಹೌದು ತಾನೇ? ಅಪ್ಪ, ಹಾಗೇನೂ ಇಲ್ಲ ಅಪ್ಪ. ಸರಿ ಹೇಳು, ಯಾರು? ಯಾರು ಅಂದ್ರೆ? ಯಾರು ಆ ಹುಡುಗ? ಅಪ್ಪ, ನಿಮಗೆ ಹೇಗೆ ಗೊತ್ತು ಅಪ್ಪ? ನನಗೆ ಗೊತ್ತಾಗೋದಿಲ್ವೇನಮ್ಮ? ನಾನು ಗಮನಿಸ್ತಾನೆ ಇದ್ದೀನಿ ನಿನ್ನ ಆಕ್ಟಿವಿಟೀಸ್ನ. ಸುಮ್ಮನೆ ಹೇಳು. ಕಾರ್ತಿಕ್ ಅಂತ ಅಪ್ಪ. ಏನ್ ಮಾಡ್ತಿದ್ದಾರೆ? ಓದ್ತಾ ಇದ್ದಾರಾ ಇಲ್ಲ? ಫೈನಲ್ ಇಯರ್ ಅಲ್ಲಿ ಇದ್ದಾನೆ. ಸೆಂಟ್ ಜೋಸೆಫ್ ಅಲ್ಲಿ ಇಂಗ್ಲಿಷ್ ಲಿಟರೇಚರ್. ಗುಡ್. ಹಾಸ್ಟೆಲ್ ಅಲ್ಲಿದ್ದು ಓದ್ತಾ ಇದ್ದಾನೆ. ಓಕೆ. ಅವನೂರು ಬ್ಯಾಂಗ್ಳೂರಪ್ಪ. ಓ, ನಮ್ಮಷ್ಟು ಶ್ರೀಮಂತರೇನಲ್ಲ, ಆದ್ರೆ ಅಪ್ಪ ಅವನು ನೈಸ್ ಮತ್ತೆ ಜೆನ್ಯೂನ್ ಕ್ಯಾರೆಕ್ಟರ್ ಅಪ್ಪ. ನೋ ಇಶ್ಯೂಸ್ ಅಮ್ಮ. ನಿನಗಿಷ್ಟನಾ? ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನ? ಅಷ್ಟು ಸಾಕು. ಸ್ಟೇಟಸ್ ಎಲ್ಲ ಒಂದು ಸಮಸ್ಯೆ ಅಲ್ಲಮ್ಮ. ಒಂದಿನ ಮನೆಗೆ ಬರ ಕೇಳು, ಮಾತಾಡೋಣ. ಅಪ್ಪ ಯಾವಾಗ ಫ್ರೀ ಆಗ್ತೀರಾ? ಬೇರೆಯವ್ರಿಗಷ್ಟೇ ಅಮ್ಮ ಅಪಾಯಿಂಟ್ಮೆಂಟ್. ನಿಂಗೆ ಅಪ್ಪ ಯಾವಾಗ್ಲೂ ಫ್ರೀನೇ. ಯಾವಾಗ ಬೇಕಾದ್ರೂ ಕರ್ಕೊಂಬಾ. ಓಕೆ? ಥ್ಯಾಂಕ್ ಯು ಅಪ್ಪ. ಲವ್ ಯು ಸೋ ಮಚ್ ಕಣಮ್ಮ. ಸರಿ ಸರಿ, ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಆಯ್ತು. ಕಾಫಿ ಕೊಡಿ. ಓಕೆ? ನೀನ್ ಎಲ್ಲಿದೀಯಾ? ನಾನಿಲ್ಲ ಪಕ್ಕದಲ್ಲೇ ಇದ್ದೀನಿ, ಬಂದ್ಬಿಟ್ಟೆ. ಯಾವಾಗ ಬರ್ತೀಯಾ? ಇನ್ನೂ ಒಂದು 5 ನಿಮಿಷ. ಬೇಗವಾ? ಬಂದೆ, ಪಕ್ಕದಲ್ಲೇ ಇದ್ದೀನಿ. ಕಾರ್ತಿಕ್, ತುಂಬಾ ದಿನಗಳಿಂದ ನಾನು ನಿನ್ಗೇನೋ ಕೇಳಬೇಕು ಅನ್ಕೊಂಡಿದ್ದೆ. ವಾಟ್ಸ್ ಯುವರ್ ಡ್ರೀಮ್ ಅಬೌಟ್? ಡ್ರೀಮಾ? ನನಗೊಂದು ದೊಡ್ಡ ಲಕ್ಸುರಿ ಕಾರ್ ತಗೋಬೇಕನ್ನೋ ಆಸೆ ಇದೆ. ನಾನು ಅನ್ಕೊಂಡಿದ್ದೆ ನಮ್ಮ ಮದ್ವೆನೇ ನಿನಗೊಂದು ದೊಡ್ಡ ಕನಸಾಗಿದೆ ಅಂತ. ಅದಕ್ಕಾಗೆ ಫಸ್ಟ್ ನಾನು ಕಾರ್ ತಗೋತೀನಿ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ. ಹೌದು, ಯಾವ ಕಾರ್? ಒಂದು ಫಾರ್ಚುನರ್, ಒಂದು ಇನೋವಾ, ಬ್ರಾನ್ಸ್ ಕಲರ್ ನನಗೆ ತುಂಬಾ ಇಷ್ಟ.
ಏನು ಏನ್ ಸರ್ಪ್ರೈಸ್? ಅಯ್ಯೋ ಸ್ವಲ್ಪ ವೇಟ್ ಮಾಡು, ಅದನ್ನೇ ಹೇಳಕ್ ಬಂದಿದ್ದಲ್ವಾ. ಸರಿ ಹೇಳು, ಏನ್ ವಿಷಯ? ಅದೇನಂದ್ರೆ ಇವತ್ತೇ ಹೇಳ್ದೆ ಹೇಗೆ? ನಿನ್ಗೊಂದು ಗುಡ್ ನ್ಯೂಸ್. ಹೇಳು. ನಾನು ನನ್ನ ಪ್ರೀತಿ ವಿಷಯನ ಅಪ್ಪನ್ಗೆಲ್ಲ ಹೇಳ್ದೆ. ಅಪ್ಪನ ಹತ್ರನಾ? ನಿನ್ ರಿಯಾಕ್ಷನ್ ಯಾಕೆ ಹೀಗಿದೆ? ಈ ವಿಷಯ ನಿನಗೆ ಹೇಳಿದ್ರೆ ಖುಷಿ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ನೀನ್ ಶಾಕ್ ಆಗಿದೀಯಾ? ಇಲ್ಲ, ನಮ್ ಎಜುಕೇಶನ್ ಕೂಡ ಇನ್ನೂ ಆಗಿಲ್ವಲ್ಲ, ಅದೆಲ್ಲ ಮನೇಲೆಲ್ಲ ಯಾಕೆ? ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅಪ್ಪ ಓಕೆ ಅಂತ ಹೇಳಿದ್ದಾರೆ. ಏಯ್, ಇವಾಗ ನಿಮ್ಮ ಅಪ್ಪನ ಹತ್ರ ಯಾಕೆ ಹೇಳ್ದೆ? ಇದೇನ್ ಹೇಳ್ತಾ ಇದೀಯಾ? ಯಾವತ್ತೋ ಒಂದಿನ ಈ ವಿಷಯನ ಅಪ್ಪನ್ಗೆ ಹೇಳ್ಬೇಕಾಗಿತ್ತಲ್ವಾ? ಯಾಕೆ? ಏನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಮ್ ಪ್ರೀತಿ ವಿಷಯನ ಅಪ್ಪಂಗೆ ಹೇಳಿಲ್ಲ ಅಂದ್ರೆ ನಮ್ ಜೀವನ ಹೇಗ್ ಮುಂದೆ ಹೋಗುತ್ತೆ? ವೆಯ್ಟ್, ಇವಾಗ ನಾವಿಬ್ರು ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕನ್ನ ಪ್ಲಾನ್ ಮಾಡಿದ್ಯಾ ಹೇಗೆ? ಈಗ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದೀಯಾ? ನನ್ಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ ಶ್ವೇತಾ. ನೀನೆಷ್ಟು ಹುಡುಗರ ಜೊತೆ ಸುತ್ತಿಡ್ಬೋದು, ಅವನು ಇವನು ಫ್ರೆಂಡ್ ಅಂದ್ಕೊಂಡು. ಆದ್ರೆ ನಾನು ಕೂಡ ಒಬ್ಬಾನೆ, ಅಷ್ಟೇನೆ. ಇದೇನ್ ಹೇಳ್ತಾ ಇದೀಯಾ ಕಾರ್ತಿಕ್? ಕೂಲ್, ಇವಾಗ ಯಾಕೆ ನೀನ್ ಎಮೋಷನ್ ಆಗ್ತಿದ್ಯಾ? ಇದೊಂದು ಸಾಧಾರಣವಾದ ಲೈಫ್ ಸ್ಟೈಲ್ ತಾನೇ ಇಲ್ಲಿ. ನೀನೇ ಯೋಚನೆ ಮಾಡಿ ನೋಡು, ನಾವಿಬ್ರು ಸೇರ್ಸುತ್ತಿದ್ದು ಪ್ರತಿಯೊಂದನ್ನು ನೀನೇ ತಾನೇ ಇನಿಷಿಯೇಟ್ ಮಾಡಿದ್ದು. ಈಗ ನನ್ನನ್ನು ಮಾತ್ರ ಬ್ಲೇಮ್ ಮಾಡಿದ್ರೆ ಹೇಗೆ? ಲುಕ್, ಆ ರಿಲೇಶನ್ಶಿಪ್ ಇಸ್ ಜಸ್ಟ್ ಎ ಪಾಸಿಂಗ್ ಕ್ಲೌಡ್. ಇದೇನಿಲ್ಲಿ ಹೊಸದಲ್ವಲ್ಲ, ಸುಮ್ಮನೆ ಸೀನ್ ಮಾಡ್ತಾವೆ. ಏನ್ ಹೇಳಿದೆ ನೀನು? ಪಾಸಿಂಗ್ ಕ್ಲೌಡ್ಸಾ? ನಾನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ದೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಾ ಇಲ್ಲ. ಮತ್ತೆ ನೀನ್ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ನನಗೆ ಕಾರಣನೂ ಬೇಕಾಗಿಲ್ಲ. ಆದ್ರೆ ನನಗ್ ಒಂದು ವಿಷಯ ಅಂತೂ ಅರ್ಥ ಆಯ್ತು. ನೀ ನನ್ನ ನಿಜವಾಗ್ಲೂ ಪ್ರೀತಿಸ್ತಿಲ್ಲ ಅಂತ ಚೆನ್ನಾಗಿ ಅರ್ಥ ಆಯ್ತು. ನೀ ನನ್ನ ಯೂಸ್ ಮಾಡ್ದೆ ಹೀಗಂತ ನೀನ್ ಯೋಚನೆ ಮಾಡ್ಬೋದು, ಆದ್ರೆ ಈ ವಿಷಯ ಸತ್ಯ ಕಾರ್ತಿಕ್. ಆದ್ರೆ ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ದೆ, ಆದ್ರೆ ನೀ ನನ್ನ ಮೋಸ ಮಾಡ್ಬೇಕು ಅಂತ ಹೇಗ್ ಅನಿಸ್ತು? ಆದ್ರೆ ನೀನು ಸ್ವಲ್ಪನೂ ಪ್ರೀತಿ ಇಲ್ದೆ ನನ್ ಜೊತೆ ಏನ್ ಮಾಡ್ದೋ? ಅದಕ್ಕೆ ನಿನ್ಗೆ ನಾಚಿಕೆ ಆಗ್ಬೇಕು. ನಾನ್ ನಿನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೆ, ನೀ ನನ್ನ ತುಂಬಾ ಪ್ರೀತಿಸ್ತೀಯ ಅನ್ಕೊಂಡಿದ್ದೆ. ಆದ್ರೆ ಇವತ್ತಿಂದ ನನ್ನ ಜೀವನದಲ್ಲಿ ನೀನ್ ಇಲ್ಲ. ಇದರಿಂದ ನನಗ್ ದುಃಖ ಆಗುತ್ತೆ ಅಂತ ನೀನ್ ಅನ್ಕೋಬೇಡ. ಬಿಕಾಸ್ ಯು ಡೋಂಟ್ ಡಿಸರ್ವ್ ಮೀ. ಬಾಯ್. ಅಲ್ಲ ಕಣ, ಎಲ್ಲ ತಪ್ಪು ನೀನೇ ಮಾಡ್ಬಿಟ್ಟು ಏನೋ ಮಾತಾಡ್ತಾ ಇದ್ಯಾ? ಎಲ್ಲ ತಪ್ಪು ನೀನೇ ಮಾಡಿರೋದು ಕಣ. ನೀನೇ ಲವ್ ಮಾಡಿದ್ಯಾ, ನೀನೇ ಬಿಟ್ಟಿದ್ಯಾ. ಮತ್ತ್ಯಾಕೋ ಇವಾಗ ನೀನು ಅಳ್ತಾ ಇದ್ಯಾ? ಅವಳು ಯಾರೊಂದು ಮದುವೆ ಆದ್ರೆ ನಿನಗೇನು? ಅಲ್ಲ ಕಣೋ, ಅವಳು ಮದುವೆ ಆಗ್ತಾ ಇರೋದು ನಿನ್ ಫ್ರೆಂಡನ್ನೇ ಅಲ್ವೇನೋ? ನಿನಗೇನೋ ಪ್ರಾಬ್ಲಮ್ಮು? ಏಯ್, ಒಂದ್ ನಿಮಿಷ ನಾನು ಏನು ಹೇಳೋದು ಬೇಡ, ಹೊಸ್ದಾಗೇನೋ ಹೇಳ್ತೀಯಾ? ನೀ ಯಾಕೋ ಹಿಂಗೆ? ಛೇ. ಹೇಯ್, ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ಬೇಕೇನೋ ನಿಮ್ಗೆ? ಸುಮ್ಮನೆ ಇರ. ಏನೋ ಫಿಲಮ್ ಡಬ್ಬಾ ತರ ಇದೆ, ಥಿಯೇಟ್ರಲ್ಲಿ ಯಾರು ಇಲ್ಲ. 3 ಟಿಕೆಟ್ ಇದೆ, 3 ಜನ ಹೋಗಿ ಬರೋಣ. ಅಣ್ಣ ಫಿಲಮ್ ಚೆನ್ನಾಗಿದ್ಯಾ? ಸಿನಿಮಾ ಚೆನ್ನಾಗಿದ್ಯಾ ಇಲ್ವಾ? ಸಿನಿಮಾ ನೋಡಿದ್ರೆ ಆಯ್ತು ಬಾ. ಹೋಗ. ಮಗ ನಿಂತ್ಕೊಡೋ ಬಂದೆ. ಮಗ ಕಾರ್ನರ್ ಸೀಟ್ ನೋಡು. ಮುಚ್ಕೊಂಡು ನಡಿಯ. ಇವನ್ ಯಾರೋ ನಿನ್ ಚಿಕ್ಕಪ್ಪನ ತರ ಇದ್ದಾನೆ. ಸುಮ್ಮನೆ ಇರೋ, ಅವ್ರಿಗಿಂತ ಚೆನ್ನಾಗವ್ರೆ. ಏನ್ ಈ ಅಮ್ಮ ಇಂಗ್ಲಿಷ್ ಮೂವಿ ಕೂತ್ಕೊಂಡಿದ್ದಾರೆ? ಮಚ್ಚ ಒಂದ್ ನಿಮಿಷ ಇರೋ, ನಾನು ಬರ್ತೀನಿ. ಇವನೊಬ್ಬ ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡು. ಹಲೋ. ಕಾರ್ತಿಕ್, ಹೇಳಪ್ಪ. ಚೆನ್ನಾಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಪ್ಪ, ನೀವೇ ಹೇಗಿದ್ರಿ? ನಾನ್ ಚೆನ್ನಾಗಿದ್ದೀನಪ್ಪ. ನೀನ್ ಹೇಗೆ ಓದ್ಕೋತಾ ಇದೀಯಪ್ಪ? ಎಲ್ಲ ಚೆನ್ನಾಗಿ ಹೋಗ್ತಿದ್ಯಪ್ಪ. ಅಮ್ಮ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ. ನಾನು ಇವಾಗ ಸ್ವಲ್ಪ ಕ್ಲಾಸಲ್ಲಿದ್ದೀನಪ್ಪ. ಕ್ಲಾಸ್ ಮುಗಿದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ಲಾ? ಸರಿನಪ್ಪ, ಆಯ್ತಪ್ಪ.
ಆರೋಗ್ಯ ಚೆನ್ನಾಗಿ ನೋಡ್ಕೋ, ಚೆನ್ನಾಗಿ ಊಟ ಮಾಡು. ನಾನು ಫೋನ್ ಇಡ್ಲಪ್ಪ. ಸರಿಪಾ. ಎಷ್ಟೊತ್ತು ಅಂತ ಒಂದೇ ಕಡೆ ನೀರು ಹಾಕ್ತಪ್ಪ, ಸ್ವಲ್ಪ ಆ ಕಡೆಗೂ ಹಾಕು. ಲೋ ಎಲ್ಲೋ ಹೋದೆ ಹುಚ್ಚ ನನ್ನ ಮಗನೇ. ಮಚ್ಚಾ ಏನೋ ಅದು? ಏನೋ ಅಲ್ಲಿ ನೋಡು. ಸೂಪರ್ ಸೀನು. ಛೇ, ನಾನಿರ್ಬಾರ್ದಿತ್ತಾ? ನಾನು ಅಲ್ಲಿ ಇರಬಾರ್ದಾಗಿತ್ತಾ? ನಿಮಗೆ ನಾಚಿಕೆ ಆಗಲ್ವೇನ್ರಲ್ಲಿ? ಹೋಗಲ್ಲ, ಏನೋ ನಾಚಿಕೆ. ಏನಲ್ಲೋ ಅಲ್ಲೇ ನೋಡ್ಕೊಂಡಿದ್ಯಾ? ಬರೋ ಈ ಕಡೆ, ನಾನು ಹೋಗಿ ಏನಾರು ತಗೊಂಬರ್ತೀನಿ. ನೀ ಬರಲ್ಲೇನೋ? ಮಗ, ನಾನು ಬಂದೆ ತಡಿ. ಈ ಭಾಗ್ಯ ಆ ದೇವ್ರು ನಮಗೆ ಯಾವಾಗ ಕೊಡ್ತಾನೋ ಏನೋ. ಕೊಡ್ತಾನೆ. ಏನೋ ಸಿನಿಮಾ ಅದು? ಯಾವ ಸುಮಾರಾಗಿತ್ತು? ಸೂಪರ್ ಆಗಿತ್ತು. ಹೌದಾ? ಅಷ್ಟು ಚೆನ್ನಾಗಿ ನೋಡಿದ್ವಲ್ಲ. ಸಾಕಾತಾಗಿತ್ತು. ಇವನ್ ಯಾಕೋ ಸಪ್ಪಗಿದ್ದಾನೆ? ನೀನ್ ಯಾಕೋ ಮುಖ ಹಂಗ್ ಮಾಡ್ಕೊಂಡಿದ್ಯಾ? ಫಿಲಮ್ ಸಾಕಾತಾಗಿತ್ತಲ್ಲ. ಅವನ್ ಬಂದಾಗಿಂದನೂ ಒಂಥರ ಇದ್ದಾನೆ. ಸೂಪರ್ ಆಗೋಳೆ. ಬಾ ಹೋಗೋಣ. ಲೇ ಒಂದ್ 5 ನಿಮಿಷ, ಒಂದ್ ಮುಖ್ಯವಾದ ಕೆಲಸ, ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದಾನ ಅವನು? ನನಗೇನಾದ್ರೂ ತಗೋಬಾರೋ. ನೋಡೋ ಅಲ್ಲಿ. ಮಗ, ಪಾಪ್ಕಾರ್ನ್ ತಗೋಬಾರೋ ಪ್ಲೀಸ್. ಒಂದೇ ಕೊಡೋ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಆರ್ ಯು ವೇಟಿಂಗ್ ಫಾರ್ ಸಮವನ್? ನೋ. ನೀವು ಅದು ಟಿಕ್ ಟಾಕ್ ಅಲ್ಲಿ ಫೇಮಸ್ ತಾನೆ? ನಾನು ನಿಮ್ ದೊಡ್ಡ ಫ್ಯಾನು. ಟಿಕ್ ಟಾಕ್ ಎಲ್ಲ ನಾನು ಮಾಡೋದಿಲ್ವಲ್ಲ. ಐ ಮೀನ್ ಟಿಕ್ ಟಾಕ್ ಮಾಡಿದ್ರೆ ಫೇಮಸ್ ಆಗ್ತೀರಾ. ನಾನು ನಿಮ್ ದೊಡ್ಡ ಫ್ಯಾನ್ ಆಗ್ತೀನಿ ಅಂತ ಹೇಳಕ್ ಬಂದೆ. ಬದುಕಿದ್ರೆ ಇವ್ರ ತರ ಬದುಕಬೇಕು, ಇಲ್ಲ ಅಂದ್ರೆ ಸತ್ತು ಹೋಗ್ಬೇಕು. ನೀನು ಇದೆಯಾ ಇಷ್ಟು ಉದ್ದಕ್ಕೆ? ಇನ್ನೊಂದು ಚಿಕ್ಕ ಹೆಲ್ಪ್. ನನ್ನ ಫ್ರೆಂಡ್ ಜೊತೆನೆ ಬಂದೆ. ಅವ್ನು ಎಲ್ಲಿ ಹೋದ ಗೊತ್ತಿಲ್ಲ. ಫೋನ್ ಬೇರೆ ಆಫ್ ಆಗಿದೆ. ಒಂದು ಕಾಲ್ ಮಾಡ್ಬೋದಾ? ನಂಬರ್ ಹೇಳ್ತೀನಿ, ಒಂದು ಕಾಲ್ ಮಾಡ್ಬೋದಾ? 9790952555. ರಿಂಗ್ ಆಗ್ತಿದ್ಯಾ? ರಿಂಗ್ ಆಗ್ತಿದೆ. ಸಾರಿ, ಫೋನ್ ನನ್ನ ಹತ್ರನೇ ಇದೆ. ನಾನು ಅವ್ನು ಎಲ್ಲಿದ್ದನ್ನು ಹುಡುಕ್ತೀನಿ. ಬೈ ದ ವೇ, ಇದು ನನ್ನ ನಂಬರೇ, ಸೇವ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್. ಏನೋ ಹೇಳಿ ಬಂದೆ. ಅದೇನಿಲ್ಲ ಮಗ, ನಂಬರ್ ಕೊಟ್ಟಿದ್ದೀನಿ. ಇವತ್ತೇ ಒಂದು ಕಾಲ್ ಬರುತ್ತೆ. ಅದಾದ್ಮೇಲೆ ಬರ್ರೋ ಹೋಗೋಣ. ಇವನು ನೋಡ ಹೇಗಿದ್ದಾನೆ. ನೀನು ಇದೆಯಾ? ಅವನೆಲ್ಲ ಈ ಭೂಮಿಗೆ ದೊಡ್ಡ ಭಾರ. ಎಷ್ಟೋ ನಂಬರ್ ಇಟ್ಕೊಂಡಿದ್ಯಾ? ನನಗೆ ನಂಬರ್ ನೀನು. ಇವಾಗೇನೋ ಥಿಯೇಟ್ರಲ್ಲಿ ನೋಡಿದ ಹುಡುಗಿ ಅಂತ ಬೇರೆ ಹುಡುಗಿನ ಲವ್ ಮಾಡಿದೆ. ಲವ್ ಮಾಡಿ ಅವಳನ್ನ ಬಿಟ್ಟಿದ್ದು ಆಯ್ತು. ಈಗ ಅವಳು ಒಳ್ಳೆಯವಳು ಅಂತ ಗೊತ್ತಾದ್ಮೇಲೆ ಫೀಲ್ ಮಾಡ್ಕೋತಿದ್ಯಾ? ಇದಕ್ಕೇನು ಮಾಡೋಕ್ಕಾಗಲ್ವೋ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ತಪ್ಪೆಲ್ಲ ನಿಂದೇನೆ. ಇದಕ್ಕಿರೋದು ಒಂದೇ ದಾರಿ. ಏನಂತ ಹೇಳೋ? ನೇರವಾಗಿ ವೈನ್ ಸ್ಟೋರಿಗೆ ಹೋಗ್ತೀವಿ, ಮತ್ತೆ ಇನ್ನೊಂದು ಬಿಯರ್ ಕುಡಿತೀವಿ, ವಾಪಸ್ ಬಂದು ದಬ್ಬಾಕೊಂಡು ಮಲಗ್ತೀವಿ, ಬೆಳಿಗ್ಗೆ ಆಫೀಸ್ಗೆ ಹೋಗ್ತೀವಿ, ಪ್ರಾಬ್ಲಮ್ ಸಾಲ್ವ್. ಸೂಪರ್. ಲೈಫ್ ಮ್ಯಾಟರ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗಳಿಗೆ. ನಿಮಗೆ ಕುಡಿಯೋದು ಮುಖ್ಯನೇನ್ರಲ್ಲಿ? ಇವಾಗೇನಪ್ಪ, ಆ ಹುಡುಗಿ ನಿನ್ ಮದ್ವೆ ಆಗ್ಬೇಕಾ? ಇಲ್ಲ. ಅಯ್ಯೋ, ತಲೆ ಕೆಡಿಸ್ತಾವನಲ್ಲೋ. ಬೇರೆ ಏನೋ ಬೇಕು ನಿಂಗೆ? ರಾಮ ಹುಡುಗಿನ ಮದ್ವೆ ಮಾಡ್ಕೋಬಾರ್ದು. ಹಾಗಿದ್ರೆ ಹುಡುಗಿಗೆ ರಾಮ್ ಬಗ್ಗೆ ಹೇಳು. ಹೆಂಗ್ ಮಚ್ಚ ಮ್ಯಾಟರ್ ಡಿಸ್ಕಸ್ ಮಾಡಕ್ಕಾಗಲ್ಲ. ಹೋಗಲೇ ಹೇಳ್ಬಿಟ್ಟು ಹೋಗು. ಹಾಗೆ ಹೇಳಿದ್ರೆ ಆ ಹುಡುಗಿ ಹೇಗೋ ನಂಬ್ತಾಳ ನನ್ನನ್ನ. ಅದು ನಿಜಾನೇ, ನೀನ್ ಮಾಡಿರೋ ಕೆಲಸ ಅಂತದ್ದು. ರಾಮ್ ನಿನಗೆ ಫ್ರೆಂಡ್ ತಾನೆ, ನೀನ್ ಅವನ ಹತ್ರ ಹೇಳ್ಬೋದಲ್ಲ. ಸೂಪರ್ ಕಣೋ. ನೀನ್ ಹೋಗಿ ಮೊದಲು ಆ ಕೆಲಸ ಮಾಡು. ನಮ್ಗೀಗ ನಿದ್ದೆ ಬರ್ತಾ ಇದೆ, ನಾವು ಹೋಗಿ ಮಲ್ಕೋತೀವಿ. ನೀನು ನೆಮ್ಮದಿಯಾಗಿ ಹೋಗಿ ಮಲ್ಕೋ, ತಲೆ ಕೆಡಿಸ್ಕೋಬೇಡ. ಹೋಗೋಣ ನಡಿ. ಒಳ್ಳೇದಾಯ್ತು, ಕರೆಕ್ಟಾಗಿ ಹೇಳಿದೆ. ಹೇಗೋ ಸಂಭಾಳಿಸೋದು. ತಪ್ಪೆಲ್ಲ ಇವಂದೇ ಇಟ್ಕೊಂಡು 2 ಫ್ಲಾಶ್ ಬ್ಯಾಕ್ ಹೇಳಿದ್ನಲ್ಲೋ ನನ್ನ ಮಗ. ಅಲ್ಲ ಮಗ, ನಂಗೊಂದು ಡೌಟು. ನಿನಗೆಂಥದ್ದೋ ಡೌಟು? ಅಲ್ಲ, ಆ ರಾಮ್ ಹತ್ರ ಹೋಗಿ ಹೇಳು ಅಂತ ಹೇಳ್ದಲ್ಲ,
ಆ ಹುಡುಗನೇ ಹೆಣ್ಮಕ್ಳ ವಿಷಯದಲ್ಲಿ ಒಂಥರ ಕೆಟ್ಟವನು. ಎಲ್ಲಾ ಕತೆ ಕೇಳ್ಬಿಟ್ಟು ಸರಿ ಪರವಾಗಿಲ್ಲ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಏನೋ ಮಾಡೋದು. ಲೇ, ಈಗಷ್ಟೇ ಅವನಿಗೆ ಸಮಾಧಾನ ಮಾಡಿ ಬಂದಿದ್ದೀವಿ, ಮತ್ತೆ ಏನೇನೋ ಮಾತಾಡಿ ಅವ್ನ ತಲೆ ಕೆಡಿಸ್ಬೇಡ. ಮಲ್ಗೋ. ಪ್ರೀತಿ ನೀನೆ ಎಲ್ಲ ಕಣ್ಣೀರ ನಿನ್ನ ನೆನೆದು ಕೊರಗಿ ನಾನು ಹುಡುಕಿ ನೊಂದೆ ನಾನು ಪ್ರೀತಿ ನಡೆದೆ ನಿನ್ನ ಮನೆಯ ಹುಡುಕಿ ಬಂದೆ ನಾನು ಬಂದು ನೋಡೆ ಇಲ್ಲ ನೀನು ನಾ ಇನ್ನು ಅಳುವೆ ಪ್ರೀತಿ ಒಳಗೆ ನೊಂದೇನೆ ಪ್ರೀತಿ ಕಣ್ಣೀರ್ ಕಡಲಲ್ಲೇ ನಾ ಮಿಂದೆ ಪ್ರೀತಿ ನೀನೆ ಎಲ್ಲ ಒಬ್ಬನೇ ಆಳುತ್ತಿರಲು ಈರುಳೆ ಮರೆತಿರುವೆ ಬಿಡದೆ ನೆನೆದುಕೊಂಡೆ ನಿನ್ನೆನಪೆ ಮನದೊಳಗೆ ಮರೆತು ಹೇಗೆ ಬಾಳಲಿ ಕಡಲ ಮೇಲೆ ಸ್ನೇಹವೇ ಬೇಕೇನೋ ಹೇಳು ಅಲೆದೆ ತೀರದೆ ಮನದೆ ಏನೋ ಯೋಚನೆ ಅಲೆಯ ಹಾಗೆ ಬಂದೆ ನಾ ಕಾಯಲು ಹೋದೆ ನೀ ಪ್ರೀತಿ ಒಳಗೆ ನೊಂದೇನೆ ಪ್ರೀತಿ ಕಣ್ಣೀರ್ ಕಡಲಲ್ಲೇ ನಾ ಮಿಂದೆ ಒಳಗೆ ಬೆಂದೇನೆ. ಪ್ಲೀಸ್ ಸಿಟ್ ಡೌನ್, ಕೂತ್ಕೊಳ್ಳಿ. Shweta, there are so many romantic places around. Why did you insist this place? ಈ ಜಾಗಕ್ಕೆ ಮುಂಚೆ ಯಾವಾಗಲೂ ಬಂದಿದ್ಯಾ? ನಾನು ಈ ಥರ ಜಾಗಕ್ಕೆಲ್ಲ ಮುಂಚೆ ಬಂದೇ ಇಲ್ಲ. ಮ್ಯಾಮ್, ಆರ್ಡರ್? ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಓಕೆ ಮ್ಯಾಮ್. ಏಯ್, ತುಂಬಾ ಹೊತ್ತಾಯ್ತಾ ಬಂದು? ಸಾರಿ ಶ್ವೇತಾ, ಲೇಟ್ ಆಗೋಯ್ತು. ಕಾರಣ ಇಲ್ಲದೆ ಯಾಕೆ ಸಾರಿ ಕೇಳ್ತಾ ಇದೀಯಾ? ಏನು ಯಾವ ಪರ್ಪಸ್?
ನಿನಗಿಲ್ಲಿ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ನನ್ಗೆ ಆಲ್ರೆಡಿ ಗೊತ್ತಿತ್ತು. ಅದ್ ಹೇಗ್ ನಿನಗೆ ಗೊತ್ತು? ಹುಡುಗರ್ಗೆ ಬರಕ್ ಹೇಳಿದ್ರೆ ಬರ್ತಾರೆ, ಆದ್ರೆ ಹುಡುಗಿಯರು ನೀವೇನ್ ಹೇಳ್ತೀರಾ ಅಂತ ಕುತೂಹಲದಿಂದ ಬರ್ತಾರೆ. ಒಳ್ಳೆ ಕವಿತೆ ಶ್ವೇತಾ, ಸೂಪರ್. ಏಯ್, ತಮಾಷೆ ಮಾಡ್ತಾ ಇದೀಯಾ? ಏ ಇಲ್ಲಪ್ಪ, ಹೊಗಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಚೆನ್ನಾಗಿದೆ ಕವಿತೆ. ಹಾಯ್ ಎಸ್. ಹಾಯ್ ಸರ್. ನೀನೇ ಹೇಳು. ಹೇಳು, ಇದು ಓಕೆನಾ? ಓಕೆ ಸರಿ. ಒಂದು ಚೀಸ್ ಗಾರ್ಲಿಕ್ ಬ್ರೆಡ್, ಒಂದು ಕೋಲ್ಡ್ ಕ್ಯಾಪುಚಿನೋ. ಓಕೆ, ಥ್ಯಾಂಕ್ ಯು. ಹೌದು, ತುಂಬಾ ದಿನಗಳಿಂದ ನಾನು ನಿನ್ಗೇನೋ ಹೇಳ್ಬೇಕು ಅನ್ಕೊಂಡಿದ್ದೆ. ವಾಟ್ಸ್ ಯುವರ್ ಡ್ರೀಮ್ ಅಬೌಟ್? ಡ್ರೀಮಾ? ನನ್ನ ಡ್ರೀಮ್ ಏನಂದ್ರೆ ಒಂದು ದೊಡ್ಡ ಲಕ್ಸುರಿ ಕಾರ್ನ ತಗೋಬೇಕು. ನಾನ್ ಅನ್ಕೊಂಡಿದ್ದೆ ನಮ್ ಮದ್ವೆ ನಿನ್ಗೆ ದೊಡ್ಡ ಕನಸಾಗಿರುತ್ತೆ ಅಂತ. ಅದು ಇದೆ. ಫಸ್ಟ್ ಕಾರ್ ತಗೋತೀನಿ, ಆಮೇಲೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ. ಹೌದು, ಯಾವ ಕಾರ್? ಒಂದು ಫಾರ್ಚುನರ್, ಒಂದು ಇನೋವಾ, ಬ್ರಾನ್ಸ್ ಕಲರ್. ಬ್ರಾನ್ಸ್ ಕಲರ್ ನನಗೆ ತುಂಬಾ ಇಷ್ಟ. ಶ್ವೇತಾ, ವಾಟ್ ಹ್ಯಾಪನ್? ಆರ್ ಯು ಆಲ್ ರೈಟ್? ಎನಿಹೌ, ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಹೊರಗೆ ಕರೆದಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ವಾಟ್ ಯು ವಾಂಟ್ ಟು ಹ್ಯಾವ್? ಏನು ತಿಂತೀಯಾ? ತುಂಬಾ ನಾಚ್ಕೊಂತಿದ್ಯಾ ಅನ್ಕೋತೀನಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ನೋ, ಐ ವಾಂಟ್ ಟು ಹಿಯರ್ ಅಬೌಟ್ ಇಟ್. ನನ್ನ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಿರಬೇಕು ಅಲ್ವಾ? ಅಪ್ಪ ಎಲ್ಲ ಹೇಳಿರ್ಬೇಕು ಅನ್ಸುತ್ತೆ. ನಿಮ್ಮ ತಂದೆ ಹೇಳಿದ್ದಾರೆ. ನೀನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಆರ್ ಯು ಓಕೆ? ಐ ಆಮ್ ಫೈನ್. ಓಕೆ. ಹೇ ಬಾ ಮಗ, ಆಶ್ಚರ್ಯ ಆಗ್ತಿದೆ. ನೀನಿಲ್ಲಿ? ಹೀಗೆ ಇಲ್ಲಿಗೆ ಬಂದಿದ್ದೆ, ಹಾಗೆ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ಸರಿ, ಏನಾರು ತಿಂತೀಯಾ? ಸರಿ, ಏನೋ ಒಂದು ಹೇಳು. ಹಲೋ ಸೋಫಿ. ಹೇಳಿ ಸರ್. ಗೆಸ್ಟ್ ಬಂದಿದ್ದಾರೆ, ಕುಡಿಯಕ್ಕೆ ಏನಾರು ತರ್ತೀಯಾ? ಯಾ ಓಕೆ ಸರ್. ಸ್ವಲ್ಪ ಬೇಗ ಬಾ, ಆಯ್ತಾ? ಓಕೆ ಸರ್. ಆಮೇಲೆ ಮಗ ಹೇಳು, ಲೇ ಪತ್ರಿಕೆ ನೋಡಿದೆ ಇಲ್ವಾ? ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದೆ. ಎಕ್ಸ್ಕ್ಯೂಸ್ ಮೀ. ಹೇ ಸೋಫಿ, ನಮ್ಮ ಜೊತೆ ಎಲ್ಲ ಏನು ಫಾರ್ಮಾಲಿಟೀಸ್, ಬಾ ಒಳಗೆ. ಆಮೇಲೆ ಈವ್ನಿಂಗ್ ಫ್ರೀನಾ? ಇಲ್ಲ ಸರ್, ಆಕ್ಚುಲಿ ಈವ್ನಿಂಗ್ ಇವತ್ತು ಬೇಗ ಸ್ವಲ್ಪ ಮನೆಗೆ ಹೋಗಬೇಕು. ಸರಿ ಬಿಡು, ನಾಳೆ ನೋಡ್ಕೊಳ್ಳೋಣ. ಯಾ ಓಕೆ ಫೈನ್, ಬಾಯ್. ಬಾಯ್. ಏಯ್, ನೀನಿನ್ನೂ ಬದಲಾಗಿಲ್ವೇನೋ? ಲೇ, ನಾನೇನೋ ತಪ್ಪು ಮಾಡಿದ್ದೀನಿ ಬದಲಾಗೋದಿಕ್ಕೆ? ಏನು ತಪ್ಪು ಮಾಡ್ತಿದ್ಯಾ ಅಂತಾನ? ಇನ್ನು 2 ದಿವಸದಲ್ಲಿ ಮದುವೆ. ಅದು ಬಿಡು ಮಗ, ನೀನೇನೋ ಮಾತಾಡೋಣ ಅಂತ ಬಂದಿಯಲ್ಲ, ಏನು ವಿಷಯ? ಅದು ನೀನು ಮದುವೆ ಮಾಡ್ಕೋಬೇಕಾಗಿರೋ ಆ ಹುಡುಗಿ ಏನದು? ನೀನು ಲವ್ ಮಾಡಿದ್ಯಾ? ನಿನ್ನ ಜೊತೆನೇ ಇದ್ನಲ್ಲೋ? ಇದೆಲ್ಲ ಯಾವಾಗ ಮಾಡಿದ್ಯೋ? ಹೇಳಲೇ ಇಲ್ಲ. ಲವ್ ಮಾಡ್ತಿದ್ನೋ, ನಿನ್ನ ಹತ್ರ ಹೇಳೋಕ್ಕಿಂತ ಮುಂಚೆ ಎಲ್ಲ ಮುಗಿದೋಯ್ತು. ಇವಾಗ ನಾನು ಏನು ಮಾಡಬೇಕು? ನೀನು ಅವಳನ್ನ ಮದುವೆ ಮಾಡ್ಕೋಬೇಡ ಮಚ್ಚ. ಓ, ಹಾಗಿದ್ರೆ ನೀನು ಅವಳು ಮದುವೆ ಆಗ್ತೀಯಾ? ನಾನು ಅದಕ್ಕೆ ಲಾಯಕ್ಕೆ ಇಲ್ಲ ಮಚ್ಚ. ಹಾಗಿದ್ರೆ ನಾ ಮಾಡ್ಕೋತೀನಿ. ಇಲ್ಲ ಇಲ್ಲ, ನೀನು ಮಾಡ್ಕೋಬಾರ್ದು. ಯಾಕೆ? ಇಲ್ಲ, ನೀನು ಮಾಡ್ಕೋಬಾರ್ದು. ಲೇ, ನೀನೂ ಮಾಡ್ಕೊಳ್ಳಲ್ಲ ಅಂತಿದ್ಯಾ, ನನಗೂ ಮಾಡ್ಕೋಬೇಡ ಅಂತಿದ್ಯಾ. ಹಾಗಿದ್ರೆ ಏನೋ ಮಾಡೋಣ ಅಂತ್ಯಾ? ನೀನು ಮರ್ತು ಹೋಗು. ಬೇರೆ ಯಾವುದೋ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೊಳ್ಳಿ. ಒಳ್ಳೆ ಹುಡುಗನ ಅವನೆಲ್ಲಿಂದ ಕರ್ಕೊಂಬರೋದು? ಸರಿ, ನೀನು ಅವಳನ್ನ ಮದುವೆ ಆಗ್ತೀಯಾ? ನಾನು ಮದುವೆ ಮಾಡ್ಕೊಳ್ಳಲ್ವೋ? ಹಂಗಿದ್ರೆ ನಾ ಮಾಡ್ಕೋತೀನಿ. ಬೇಡ ಕಣೋ. ಹೋಗಲ್ಲ ಇವನೊಬ್ಬ ಮಗ. ಈ ಮದುವೆಗಿದ್ವಲ್ಲ, ನಂಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಅರ್ಥ ಆಯ್ತಾ? ನಾನೊಂದು ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ, ಅವರಪ್ಪ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಇದೊಂದು ಮದುವೆ ಒಂದು ಆಗೋಯ್ತು ಅಂತ ಅನ್ಕೋ, ನಾನೊಂದು ಇಂಟರ್ನ್ಯಾಷನಲ್ ಫಿಗರ್ ಆಗೋಗ್ತೀನಿ. ಅದಾದ್ಮೇಲಿಂದ ಫಾರ್ಚೂನ್ 500 ಕಂಪನಿ, ಟೈಮ್ಸ್ ಮ್ಯಾಗ್ಝಿನಲ್ಲಿ ಇಂಟರ್ವ್ಯೂ, ಅಷ್ಟೇ ಮಗ ನಮ್ಮ ಆಸೆಗಳೆಲ್ಲ. ಅದು ಬಿಟ್ರೆ ಅವಳು ಸುಮಾರಾಗಿರೋ ಫಿಗರ್ ಮಗ. ನಾನು ಬೇಜಾನ್ ಹುಡುಗಿರ ಜೊತೆ ಸುತ್ತಿದ್ದೀನಿ, ಅವಳು ನಿನ್ನ ಜೊತೆ ಸುತ್ತಿದ್ದಾಳೆ. ಇದರಲ್ಲಿ ಏನಷ್ಟು ವ್ಯತ್ಯಾಸ ಇದೆ? ಎರಡೂ ಒಂದೇ ತಾನೆ? ಹೇ
ಏನೋ ಇದು ಸಿನಿಮಾ ವಿಲನ್ಗಳ ಥರ. ಕೈ ತೆಗಿ 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 ತೆಗಿಯೋ ತೆಗಿ ಮಗ. ಮಗ ಇವಾಗಲೂ ಹೇಳ್ತಿದ್ದೀನಿ, ನೀನು ಅವಳನ್ನ ಮದುವೆ ಆಗ್ತಿದ್ಯಾ? ನಾನು ಬಿಟ್ಬಿಡ್ತೀನಿ. ಹೇ ನಾನು ಆಗೋದಿಲ್ವೋ? ಹಂಗಿದ್ರೆ ನಾನೇ ಅವಳು ಮಾಡ್ಕೋತೀನಿ. ನೀನು ಅವಳನ್ನ ಹೇಗೆ ಮದುವೆ ಆಗ್ತೀಯ ಅಂತ ನಾನು ನೋಡ್ತೀನಿ ಕಣೋ. ಲೇ ನಿಂತ್ಕೊಳ್ಳೋ, ಮದುವೆಗೆ ಮರಿದೆ ಬಂದ್ಬಿಡಪ್ಪ, ಅವಾಗಲೇ ನೋಡೋಕ್ಕಾಗೋದು. ಸೋಫಿ, ಹೇ ಸೋಫಿ, ಓ ಇವತ್ತು ಈವ್ನಿಂಗೇ ಫ್ರೀನಾ? ಹಂಗಿದ್ರೆ ರೆಗ್ಯುಲರಾಗಿ ಹೋಗೋ ಪಬ್ಗೆ ಹೋಗೋಣವಾ? ಸರಿ, ಓಕೆ, ಬಾಯ್. ಸ್ವಲ್ಪ ಮೇಕಪ್ ಜಾಸ್ತಿ ಹಾಕೊಂಡಿದ್ಯಾ? ವಾಟ್ ಆರ್ ಯು ಡೂಯಿಂಗ್? ರೋಸಿ, ನೀನೇನ್ ಮಾಡ್ತಿದ್ಯಾ? ಹೋಗು. ನಿನ್ನ ನಂಬಿ ಒಂದ್ ಕೆಲಸ ಕೊಟ್ರೆ ಪ್ರಾಜೆಕ್ಟ್ ಮುಗಿಸ್ತಿದ್ಯಾ? ಸರಿಯಾಗಿ ಮಾಡಕ್ ಬರಲ್ವಾ? 2 ಮಿನಿಟ್ಸ್ ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ಲ. ಇಲ್ಲ ಆಗೋಯ್ತು ಸರ್, ಮುಗಿಸ್ಬಿಟ್ಟೆ. ಏಯ್ ವಿಜಯ್. ಹೇ ಮ್ಯಾನ್, ಟೈಮ್ ಎಷ್ಟಾಯ್ತು? ಯಾಕೆ ಇಷ್ಟು ಲೇಟು? ಇವತ್ತು ಆಡಿಟಿಂಗ್ ಅಂತ ಗೊತ್ತಿಲ್ವಾ? ಸ್ಟುಪಿಡ್, ಇರ್ರೆಸ್ಪಾನ್ಸಿಬಲ್. ಸರ್ ಏ ಬಾ ಆಚೆ ಹೋಗೋಣ. ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ ತಾನೆ ಸರ್. ಅದು ಉತ್ತರ ಕೊಡದೆ ಅವನ್ನ ಕರೀತಿದ್ಯಾ? ಮಾತು ಕೇಳಿ ಸರ್. ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ಆಮೇಲೆ ಏನಾದ್ರೂ ಅಸಹ್ಯವಾಗಿ ಹೇಳ್ಬೇಕಾಗುತ್ತೆ. ಸರ್ ಒಂದ್ ನಿಮಿಷ ಸರ್. ಸರ್ ಒಂದ್ ನಿಮಿಷ ಬಂದೆ. ಸರ್ ಒಂದ್ ನಿಮಿಷ ಸರ್ ಬಂದೆ. ಬ್ಲಡಿ ನಾನ್ಸೆನ್ಸ್. ನಿಮ್ಮೆಲ್ಲ ಏನ್ ಮಾಡ್ತೀನಿ ನೋಡ್ರಿ, ಟರ್ಮಿನೇಷನ್ ಮಾಡ್ತೀನಿ. ಇಡಿಯಟ್ಸ್. ಹೇ, ವಾಟ್ ಆರ್ ಯು ಡೂಯಿಂಗ್? ಗೋ ಹೆಡ್. ಏನಮ್ಮ ನೀ ಏನ್ ಮಾಡ್ತಿದ್ಯಾ? ಎಷ್ಟಾಯ್ತು ಕೆಲಸ? ಕರೆಕ್ಟಾ ಮಾಡು. ಹೇ, ಹಂಗಲ್ಲ, ಹಿಂಗ್ ಮಾಡಬೇಕು. ಯೂಸ್ಲೆಸ್. ಇವಾಗ ಏನೋ ಮಾಡೋದು? ಏನ್ ಮಾಡೋದು ಅಂದ್ರೆ, ನಿನಗೂ ಕೆಲಸ ಹೋಯ್ತು, ನನಗೂ ಕೆಲಸ ಹೋಯ್ತು. ನಡಿ ಬೇರೆ ಕೆಲಸ ಹುಡ್ಕೋಣ. ಏಯ್, ಇವಾಗ ಏನ್ ಮಾಡ್ಬೇಕಂತ ಹೇಳ್ತಿದ್ಯೋ? ಈಗ ನನ್ಗೇನ್ ಮಾಡು ಅಂತೀಯೋ? ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಟೆನ್ಷನ್ ಆಗ್ಬೇಕಾಗಿರೋದು ನಾನ್ ಕಣೋ. ಆ ರಾಮ್ ಏನ್ ಹೇಳ್ದಂತ ಗೊತ್ತಾ? ಏನಂದ? ಒಂದು ನೀನ್ ಮದುವೆ ಮಾಡ್ಕೋ, ಇಲ್ಲಾಂದ್ರೆ ನಾನ್ ಮದುವೆ ಮಾಡ್ಕೋತೀನಿ ಅಂತ ಚಾಲೆಂಜ್ ಮಾಡ್ಕೊಂಡು ಕಣೋ. ಲೈ, ಅವನು ಅದೇ ಥರ ಹೇಳ್ತಾನೆ ಅಂತ ನನಗೆ ಯಾವಾಗಲೂ ಗೊತ್ತು. ಯಾವುದಕ್ಕೂ ಒಂದ್ಸಲ ಟ್ರೈ ಮಾಡು ಅಂತ ನಿನ್ನ ಕಳಿಸ್ಕೊಟ್ಟಿದ್ದು. ಆದರೆ ಅವನ ಬಗ್ಗೆ ಗೊತ್ತಿದ್ದು ಅವನ ಜೊತೆ ಮಾತಾಡೋಕ್ಕೆ ಹೋಗಿದ್ದೆ ನಾನು. ಆದರೆ ಒಂದು ಕಣೋ, ಅವರಿಬ್ರು ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೋಬಾರ್ದು, ಏನಾದರೂ ಮಾಡಬೇಕು. ಲೈ, ನೀನು ಅವಳನ್ನ ಲವ್ವೇ ಮಾಡಲಿಲ್ಲ. ಅವಳು ಯಾರನ್ನು ಕಟ್ಕೊಂಡು ಎಲ್ಲಿಗೆ ಹೋದ್ರೆ ನಿನಗೇನೋ? ಹೌದು ಕಣೋ, ಅವಳ ಜೊತೆಲಿರ್ಬೇಕಾದ್ರೆ ನಾನು 1 ಸೆಕೆಂಡ್ ಕೂಡ ಅವಳನ್ನ ಲವ್ ಮಾಡಿದ್ದೇ ಇಲ್ಲ. ಬಟ್ ನಾನು ಅವಳ ಮನಸ್ಸನ್ನ ಹೊಡೆದ್ಬಿಟ್ಟೆ. ಅವಳು ಬಿಟ್ಟು ಹೋದ್ಮೇಲೆ ಅವತ್ತಿಂದ ಇವತ್ತಿನ ತನಕ ನಾನು ಅವಳನ್ನ ಮಾತ್ರ ಲವ್ ಮಾಡ್ತಾ ಇದ್ದೀನಿ ಕಣೋ. ಅವಳನ್ನ ಬಿಟ್ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ, ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿಷಯ ಏನಂದರೆ ಅವಳನ್ನ ಕೊನೆ ತನಕ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಗ, ನೀನು ಸೀರಿಯಸ್ ಆಗಿ ಮಾತಾಡ್ತಾ ಇದೆಯಾ, ಆದರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ಒಂದು ಐಡಿಯಾ ಇದೆ ಕಣೋ. ನಿನ್ನ ಫ್ರೆಂಡ್ ಒಬ್ಬ ಪಪ್ಪು, ಅವನಿಗೆ ಫೋನ್ ಮಾಡಿ ಬರಕ್ಕೆ ಹೇಳು. ಅವನು ಯಾಕೋ? ಅವ್ನು ಬಂದರೆ ಜೊತೆಗೆ ತಲೆನೋವು ತರ್ತಾನೆ. ಲೇ, ನೀನು ನಾನು ಬಾಲ 3 ತಲೆಗಳು. ಈಗ ಅವನು ಸೇರ್ಕೊಂಡ್ರೆ 4 ತಲೆ ಆಗುತ್ತೆ. ಮಗ, 4 ತಲೆ ಸೇರಿದ್ರೆ ಖಂಡಿತ ಏನಾದರೂ ಐಡಿಯಾ ಬರುತ್ತೋ, ನಂಬೋ. ಹಾಗೆ ಹೇಳಿ. ಫೋನ್ ಮಾಡ್ಲಾ? ಅಣ್ಣ, 1 ಟೀ 1 ಕಿಂಗು. ನೀನು ಮಾಡು ಮಗ. ಹೇಳೋ. ಎಲ್ಲೋ ಇದೆಯಾ? ಆನ್ ದ ವೇ ಟು ಚೆನ್ನೈ ಮಗ. ಚೆನ್ನೈಯಾ? ಏಕೆ? ನಮ್ಮ ರಾಮುದ್ ಮದುವೆ ಅಲ್ವಾ? ಹಲೋ. ಲೇ, ಆಯ್ತು ಬಿಡ, ಇದೆಲ್ಲ ಸಮಸ್ಯೆನೇ ಅಲ್ಲ. ಏನೋ ಮಾಡೋದಿಲ್ಲ. ಲೇ, ಸರ್ ಬಂದ್ರು. ಕಾರ್ತಿ, ಏನಪ್ಪ ನಿನ್ ಸಮಸ್ಯೆ? 4 ದಿನದಿಂದ ಒಳ್ಳೆ ಜ್ವರ ಬಂದಿರೋ ಕೋಳಿ ತರ ಓಡಾಡ್ತಿದ್ಯಾ? ಏನ್ ಸಮಸ್ಯೆ ನಿಂಗೆ? ಸ್ವಲ್ಪ ಪರ್ಸನಲ್. ಏನ್ ಪರ್ಸನಲ್? ಎಲ್ರಿಗೂ ಪ್ರಾಬ್ಲಮ್ ತಾನೆ. ಪ್ರಾಬ್ಲಮ್ ಸಾಲ್ವ್ ಮಾಡಿ ಕರೆಕ್ಟಾಗಿ ಕೆಲ್ಸಕ್ಕೆ ಬನ್ನಿ ಎಲ್ರು. ಸರಿ ಸರ್. ಸರ್ ಒಂದು ಪಪ್ಪು. ಸಾಯಿಸ್ತೀನಿ. ಸರಿ ಸರ್. ಅವ್ರ ಹತ್ರ ಯಾಕೆ ಅವೆಲ್ಲ ಹೇಳ್ತೀಯ ನೀನು? ಲೈ, ಏನೋ ಪ್ಲಾನು? ಎಣ್ಣೆ ಹೊಡೆಯಣವಾ? ಸರಿ ಸರಿ ಸರಿ. ಹೇ ಪಪ್ಪು,
ಮಗ ಕಾತಿ ಬಾ ಮೇಲ್ ಬಾ. ಯಾರೋ ಇವನು? ಡೆಡ್ ಪೂಲ್. ಓ, ನಾನು ಹೇಳಿದ್ನಲ್ಲ ಇವನೇನೋ ಫ್ರೆಂಡು. ಫ್ರೆಂಡಾ? ಹೌದ್ ಕಣೋ, ಅವ್ನ ಫ್ರೆಂಡ್ ಡ್ರೈವರ್ ಅನ್ಕೊಂಡೆ. ಮಗ ಹೋಗೋಣ. ಎಲ್ಲಿಗೋ? ಎಲ್ಲಿಗ? ಲವ್ ಅಲ್ಲಿ ಪ್ರಾಬ್ಲಮ್ ಅನ್ಕೊಂಡು ಸುಮ್ನೆ ಹಂಗೆ ಕೂತ್ಕೋಬಾರ್ದಪ್ಪ. ಇದಕ್ಕೆಲ್ಲ ಆಕ್ಷನ್ ತಗೊಂಡ್ರೆ ಸರಿಯಾಗಿರುತ್ತೆ. ಹೋಗ್ತೀವಿ, ಹುಡುಗಿನ ಎತ್ತಾಕೊಂಡು ಬರ್ತೀವಿ. ಏಯ್, ಸ್ವಲ್ಪ ಮುಚ್ಕೊಂಡು ನಾನು ಹೇಳಿದನ್ ಕೇಳಿಸ್ಕೊತೀಯಾ? ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಬರಲೇ ನಾನ್ ಕಾಲೇಜಲ್ಲಿ ಎಂತ ದೊಡ್ಡ ರೌಡಿ, ಈಗ ಬಿಡ್ತೀನಿ ಅದನ್ನೆಲ್ಲ. ಏಯ್, ನಿನ್ನ ನಮ್ಮೆಲ್ಲ ಹತ್ತಕ್ಕಾಗಲ್ಲ. ನಾನೇ ಓಡಿಸ್ಬೇಕು. ನೀನು ಹಂಗಾದ್ರೆ ನಾನೇ ಮುಂದೆ ಕೂರ್ಬೇಕಷ್ಟೇ. ಅಯ್ಯೋ ನಿನ್ನ ಸರ್ಕಂಗ್ ಕುತ್ಕೊಳ್ಳೋ. ಅಯ್ಯೋ ಗಾಡಿ. ಮಗ, ನಿನ್ನ ಹತ್ರ ಏನೋ ಕೇಳಬೇಕಾಗಿತ್ತು ಕಣ. ಆ ಹುಡುಗಿ ಯಾರು, ಯಾವ ಊರು, ಎಲ್ಲಿ ಮದ್ವೆ? ಹುಡುಗಿ ಹೆಸರು ಶ್ವೇತಾ. ಮದ್ವೆ ಹರ್ಷ ಗಾರ್ಡನ್ ಅಲ್ಲಿ ನಡೆಯುತ್ತೆ. ಸಾಕಾ? ಪತ್ರಿಕೆ ಏನಾದ್ರು ಬೇಕಾ? ಮಗ, ಎಂತ ಕಾಮಿಡಿ ಅಂದ್ರೆ, ನಮ್ ರಾಮು ಮದ್ವೆ ಆಗ್ತಿದ್ದಾನಲ್ಲ, ಆ ಹುಡುಗಿ ಹೆಸರು ಶ್ವೇತಾನೆ. ಆ ಒಂದು ಮದ್ವೆ ಅಲ್ಲೇನೆ. ಬಾಸ್, ನಾವು ನಿಲ್ಸಕ್ ಹೋಗ್ತಾ ಇರೋದು ಅದೇ ಮದ್ವೆನ. ಹಾಕಲೇ ಬ್ರೇಕು. ಬಾಸ್, ಇವಾಗ ಯಾಕೆ ನಿಲ್ಸಕ್ ಹೇಳಿದ್ರಿ? ಸಾರಿ ಬಾಸ್, ಈ ಗಾಡಿ ಓನರ್ ಆಗಿ ಹೇಳ್ತಿದ್ದೀನಿ. ನಿನ್ ವಿಷಯದಲ್ಲಿ ಏನು ಮಾಡೋಕ್ ಆಗ್ತಾನೆ ಇಲ್ವಲ್ಲ? ನಾನೇನೋ ನೀನೊಂದು ಹುಡುಗಿನ ಇಷ್ಟಪಡ್ತಿದ್ಯಾ, ಅಲ್ಲೇನೋ ಸಮಸ್ಯೆ ಇದೆ, ಏನೋ ಒಂದು ಆಕ್ಷನ್ ಮಾಡಿ ಆ ಹುಡುಗಿನ ನಿನ್ ಜೊತೆ ಸೇರ್ಸೋಣ ಅನ್ಕೊಂಡ್ರೆ ಇಲ್ಲಿ ಕತೆನೇ ಬೇರೆ ತರ ಇದೆಯಲ್ಲ. ನಾನು ಹೆಂಗೆ ಯೋಚನೆ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಮಗ. ಗುರಾಯಿಸ್ತಿದ್ಯಾ? ಏನೋ ಒಂದು ಮಾಡೋಣ. ನೇರವಾಗಿ ಹೋಗಿ ರಾಮು ಹತ್ರನೇ ಮಾತಾಡಿದ್ರೆ ರಾಮನೇ ಬೇಡ ಅಂದ್ಬಿಡ್ತಾನೆ. ಯಾಕೋ ಹೊಡೆದ? ಮತ್ತಿನ್ನೇನಾ, ಇಷ್ಟೊತ್ತಾಗ ಅವ್ನ ಕತೆ ಹೇಳಿದ ನನಗೆ. ಅವನ ಹತ್ರ ಹೋಗಿ ಹೇಳಿ ಅವ್ನ ಆಗಲ್ಲ ಅಂದಿದ್ದಕ್ಕೆ ನೀನೊಬ್ಬ ಮನುಷ್ಯ ಅಂತ ಕರ್ಸಿದೀವಿ ಇಲ್ಲಿ. ಕೆಟ್ಟ ಮಾತಾಡಬಾರ್ದು ಅಂತ ಸುಮ್ಮನೆ. ಅದಕ್ಕೆ ಬೇಕು ಅಂದ್ರೆ ಒಂದು ಮಾಡೋಣ. ನೇರವಾಗಿ ಹೋಗಿ ಅವ್ರ ಅಪ್ಪನ ಹತ್ರನೇ ಮಾತಾಡ್ಬೇಡಣ. ಹೋಗಿ ಏನ್ ಮಾತಾಡೋ ಅಂತ್ಯ? ನಾನು ನಿಮ್ಮ ಮಗಳು ಲವ್ ಮಾಡಿದ್ವಿ, ಮ್ಯಾಟ್ರ್ ಮುಗಿಸ್ಕೊಂಡು ಕೈ ಬಿಟ್ಬಿಟ್ಟೆ. ಏನೋ ಮ್ಯಾರೇಜ್ ಫಿಕ್ಸ್ ಮಾಡಿದ್ಯಲ್ಲ, ಅವನು ಕೂಡ ಮದ್ವೆ ಮಾಡ್ಕೊಳಲ್ಲ, ನಾನು ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ದೆ ಅಂತ ಇಟ್ಕೋ. ಚಪ್ಲಿ ಇದೆಯಲ್ಲ ಚಪ್ಲಿ, ಅದನ್ನ ಸಗಣಿ ಗಜ್ಜಿ ಪಾಟ ಪಾಟ ಅಂತ ಬಾರಿಸ್ತಾರೆ. ಹೊಡ್ಸ್ಕೋತ್ಯಾ? ಮಗ, ಹಾಗಾದ್ರೆ ಬೇರೆ ದಾರಿ ಇಲ್ವಾ? ನೀನ್ ನೇರವಾಗಿ ಆ ಹುಡುಗಿ ಹತ್ರ ಮಾತಾಡೋದೆ ಕರೆಕ್ಟ್ ಅಂತ ಕಾಣತ್ತೆ. ಅದಕ್ಕಿಂತ ಬೆಟರ್ ಆಗಿರೋ ಐಡಿಯಾ ಈ ಮದ್ವೆ ವಿಚಾರದಲ್ಲಿ ಬೇರೆ ಯಾವ್ದು ಕಾಣ್ತಿಲ್ವಾ? ಯಾಕೋ? ನಾನು ಅವಾಗ್ಲೇನೆ ಹೇಳಿದೆ ಇವ್ನು ಕರೆಯೋದು ಬೇಡ ಅಂತ. ನೀನೇ 3 ಜನ 4 ಜನ ಅಂತ ಕಟ್ಟೆ ಬಿಟ್ಟೆ. ಇವಾಗ ಕೇಳಿಸ್ಕೊಂಡ ಅವ್ನು ಹೇಳಿದ್ದು? ಗೆಳೆಯ, ಏನೇ ಆದ್ರೂ ಬಾಸ್ ಹೇಳ್ತಿರೋದೇ ಕರೆಕ್ಟ್ ಆಗಿದೆ. ನೀನು ಹೋಗಿ ಮಾತಾಡೋದೇ ಸರಿಯಾಗಿರುತ್ತೆ. ಏಯ್, ನಾನು ಹೋಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಕಣೋ. ಅವ್ಳ ಮುಖ ನೋಡೋದಕ್ಕೆ ಆಗೋದಿಲ್ವೋ? ಹಾಗಾದ್ರೆ ಬಿಟ್ಟಾಕೋ, ರಾಮುನೇ ಮದುವೆ ಮಾಡ್ಕೊಳ್ಳಿ. ರಾಮುನು ಚೆನ್ನಾಗಿ ನೋಡ್ಕೋತಾನೋ, ನಮ್ ಹುಡುಗನೇ ತಾನೆ. ನೀನ್ ಹೇಳಿದ್ದೆಲ್ಲ ಕೇಳಕ್ ಆಗಲ್ವಾ? ಸೋಮ್ನೆ ಇಲ್ಲಲ್ಲ ಅಣ್ಣ ಬೋಳ್ ಬಾಸು. ಹುಚ್ಚಿನ ತರ ಮಾತಾಡ್ತಾ ಇದ್ದಾನೆ ಕಣೋ. ಅವ್ರೇನೋ ಬಜ್ಜಿ ತಗೊಳ ತಕ್ಷಣ ಕೋಪ ಬರುತ್ತೆ ಅನ್ಸುತ್ತೆ. ದೊಡ್ಡ ಹೀರೋ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಯಾವಾಗ್ಲೂ ಮದ್ವೆ? ನಾಳಿದ್ದಯ್ಯ. ಮಗ, ಇದೇನೋ ಮನೆ? ಇದೆ ಮಗ, ಎಂತ ದೊಡ್ಡ ಮನೆನೋ. ಸುಮ್ನೆ ನೀನ್ ಇವಳನ್ನೇ ಮದ್ವೆ ಆಗ್ಬೇಕಿತ್ತು ಕಣ. ಇಷ್ಟು ದೊಡ್ಡ ಮನೆ ನಿಂಗೆ ಯಾರೋ ಕೊಡ್ತಾರೆ? ಹೌದು ಬಾಸ್, ಕೇಳ್ಬೇಕು ಅಂತಿದ್ದೆ. ನೀವೇನ್ ಕಾರ್ ತಗೊಂಡ್ರಿ? ಎಲ್ಲ ನಮ್ ಹುಡುಗನ್ ಬಿಟ್ಮೇಲೆ ಬಾಸ್. ಬಾಸ್, ಸೂಪರ್ ಬಾಸ್. ಥ್ಯಾಂಕ್ ಯು. ಹುಡುಗಿ ಸಿಗೋದು ಎಷ್ಟು ಕಷ್ಟ. ಅದು ಶ್ರೀಮಂತ ಹುಡುಗಿ ಸಿಗೋದು ಯಾರಿಗ್ ಸಿಗ್ತಾರೆ? ಮಿಸ್ ಮಾಡ್ಕೊಂಡೆ ಕಣ. ನೀನ್ ಬಾಯಿ ಮುಚ್ತೀಯ? ಕಾರ್ ಬರ್ತಾ ಇದೆಯೋ? ಗಾಡಿ ಕಡೆ ಬರ್ತಾ ಇದೆಯಲ್ಲೋ? ಸರಿ ಸರಿ ಸರಿ, ಈ ಕಡೆ ಬಾ, ಈ ಕಡೆ ಬಾ. ಕೂತ್ಕೊಳ್ಳೋ. ಸೀಟ್ ಬೇಡ.
ಮಗ ಸುಮ್ಮನೆ ಹೀಗೆ ಮೇಲೆ ಹೋಗ್ಬಿಟ್ಟು ಅವಳ ಹತ್ರ ಮಾತಾಡೋಣವಾ? ಓಕೆ ಬಾಸ್, ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಮಾತಾಡ್ಕೊ ಹಲೋ ಬರ್ತೀನಿ. ಬಾಸ್, ಎಲ್ಲಿ ಹೋಗ್ತಾ ಇದ್ದೀರಾ? ಶ್ವೇತ ಹತ್ರ ಮಾತಾಡಕ್ಕೆ ಅದೇ ತಾನೇ ಪ್ಲಾನ್. ಅದೇ ಪ್ಲಾನು. ಇಲ್ಲಿ ನೋಡು, ಅಲ್ಲಿ ಲೇಡೀಸ್ ಬ್ಯೂಟಿ ಪಾರ್ಲರ್. ನೀವು ಒಳಗಡೆ ಹೋಗಿ ಏನಾದ್ರು ತೊಂದರೆ ಆಯ್ತು ಅಂತ ಇಟ್ಕೋ. ಅಲ್ಲಿರೋ ನೇಪಾಳಿ ಇವತ್ತು ನಿನ್ ಜೊತೆ ತಕತಾಯಿ ಅಂತ ಕಥೆಗಳೇ ಆಡ್ತಾರೆ, ಪರವಾಗಿಲ್ವಾ? ನಾವೆಲ್ಲಿ ವೇಟ್ ಮಾಡೋಣ, ಅವ್ರು ಹೊರಗೆ ಬರ್ತಾರಲ್ವಾ, ಅವಾಗ ಮಾತಾಡೋಣ. ಹೌದು ಹೌದು, ಅದು ಸರಿ. ಹೊರಗೆ ಬಂದ್ಮೇಲೆ ಮಾತಾಡೋಣ. ಯಾರೋ ಇವನು? ನನ್ನ ಹತ್ರ ಅದೇ ತಿನ್ನಕ್ಕಾಗಲ್ವಾ? ಹೌದು ಬಾಸ್, ನೀವು ಹೂವು ತರ ಇದ್ದೀರಾ. ಥ್ಯಾಂಕ್ ಯು ಬಾಸ್. ಯಾವ ತರ? ಹಲೋ. ಎಕ್ಸ್ಕ್ಯೂಸ್ ಮಿ, 5 minutes. ಯಾ ಓಕೆ, ನೋ ಪ್ರಾಬ್ಲಮ್. ಹೇಳು. ಏನಮ್ಮ ಮದ್ವೆ ಹೆಣ್ಣು ರೆಡಿನಾ? ಏನ್ ರೆಡಿ ಇರಬೇಕು? ನಾಳೆ ಮದ್ವೆ ಅಲ್ವಾ, ಅದೇ ಪ್ರಿಪೇರ್ ಆದ ಅಂತ ಕೇಳಿದೆ. ಏನ್ ಪ್ರಿಪೇರ್ ಆಗಬೇಕು? ಅರ್ಥ ಆಗ್ಲಿಲ್ಲ. ಅಮ್ಮ ತಾಯಿ, ಏನೂ ಇಲ್ಲ ಬಿಡು. ಸರಿ, ಎಲ್ಲಿದ್ಯೆ? ನಾನು ಇಲ್ಲಿ ಪಾರ್ಲರ್ ಅಲ್ಲಿ ಇದ್ದೀನಿ. ನೀನ್ ಹೊರಟಾ? ಇನ್ನೂ ಎಷ್ಟೊತ್ತಾಗುತ್ತೆ? ಹೊರಟೆ ಬಂದೇ ಇರೇಮ್ಮ. ಆಯ್ತು, ಬೇಗ ಶರ್ಮಿನ್ ಕರ್ಕೊಂಡ್ ಬಾ. ಓಕೆ ಕಣಮ್ಮ. ಬಾಯ್. ಬಾಯ್ ಬಾಯ್. ಯಾಕೆ ಬೇಜಾರಲ್ಲಿದ್ದೀರಾ? ಬೆಳಗ್ಗೆ ಬೇರೆ ತಿಂದೆ ಬಂದ್ಬಿಟ್ಟೆ, ಯಾಕ್ರೋ ಹಿಂಗ್ ಮಾಡ್ತೀರಾ ನೀವು? It's ready. ಅಯ್ಯೋ, ಕಾಲ್ ಏನೋ ಇನ್ನೂ ಬರ್ಲಿಲ್ಲ. ಇವಳೇನ್ ಪಾರ್ಲರ್ಗೆ ಹೋಗಿದ್ದಾಳೆ ಇಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ ಹೋಗಿದ್ದಾಳ? ಅವ್ರು ಸುಮ್ಮನೆ ಪಾರ್ಲರ್ಗೆ ಹೋದ್ರೆ ಅರ್ಧ ದಿನ ಆಗುತ್ತೆ. ಅದು ಅಲ್ಲದೆ ಅವಳು ಮದುವೆ ಹೆಣ್ಣು, ಮತ್ ಹೇಳ್ಬೇಕಾ? ನಾವೊಂದ್ ಕೆಲಸ ಮಾಡೋಣ, ಇವತ್ತು ಹೋಗಿ ನಾಳೆ ಬರೋಣ. ಓಕೆ. ಏಯ್, ಸ್ವಲ್ಪ ಕೂಡ ಸೀರಿಯಸ್ ಆಗಿರ್ಬಾರ್ದೇನೋ? ನಾವ್ಯಾಕೆ ಮಗ ಸೀರಿಯಸ್ ಆಗಿರ್ಬೇಕು? ಅದಕ್ಕೆ ಅಂತ ನೀನಿದ್ಯಲ್ಲ. ಹೋಗಿ ನಿಮ್ಮನ್ ಕರ್ಕೊ ಬಂದಲ್ಲ, ಎಲ್ಲ ನನ್ ತಪ್ಪು. ಬಾಸ್, ಸ್ವಲ್ಪ ಸೀರಿಯಸ್ ಆಗಿರಿ ಬಾಸ್. ನಮ್ಮ ಹುಡುಗ ಫೀಲ್ ಮಾಡ್ಕೋತಿದ್ದಂತಾನೆ. ಇವನು ಬೇರೆ. ಏಯ್, ಶ್ವೇತ ಬಂದ್ಬಿಟ್ಲು ಕಣೋ. ಮಗ, ನಾವು ಬಚ್ಚಿಟ್ಕೋಬೇಕು, ಇವನ್ ಯಾಕೆ ಬಚ್ಚಿಟ್ಕೋತಾವ? ಮತ್ತೆ ಬಚ್ಚಿಟ್ಕೊಳಕ್ಕೆ. ಏಯ್, ಬಂದು ಹೋಗು ಮಗ, ಹಂಗೆ ವೈಟ್ ಮಾಡು. ಇವಾಗ ಈ ಪಪ್ಪು ಪರ್ಫಾರ್ಮೆನ್ಸ್ ಮಾತ್ರ ನೋಡ್ತೀರಾ. ನೀನ್ ಮಾತಾಡೋದ್ರೊಳಗೆ ಅವಳು ಹೋಗ್ಬಿಡ್ತಾಳೆ ಅನ್ಸುತ್ತೆ. ವೇಟ್, ನಾನು ಓಪನ್ ಮಾಡ್ತೀನಿ. ಮಚಾ ರಾಮು. ಅಯ್ಯಯ್ಯೋ, ಡೇಯ್, ಇವ್ನ ಯಾಕೋ ಬಂದ? ಲೇ ಪಪ್ಪು, ನೀ ಏನ್ ಮಾಡ್ತಿದ್ಯಾ ಇಲ್ಲೇ? ಅದೇನು ಇಲ್ವೋ, ಒಂದ್ ಸಣ್ಣ ಪಂಚಾಯತ್ಗೆ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ ಕಣ. ಪಂಚಾಯ್ತಿನ? ಅಂದ್ರೆ ನಾನು ಮದ್ವೆಗೆ ಬಂದಿಲ್ಲ. ಏಯ್, ನಿನ್ ಮದ್ವೆಗೆ ಬಂದಿದ್ದು. ನನ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ನನ್ನ ಫ್ರೆಂಡ್ ಒಬ್ಬಂದು ಲವಲ್ ಪ್ರಾಬ್ಲಮ್, ಅದನ್ನ ಹಂಗೆ ಮುಗಿಸ್ ಹೋಗೋಣ ಅನ್ಕೊಂಡು. ಅದಿರ್ಲಿ, ನೀನು ನೋಡಿ ತುಂಬಾ ದಿನ ಆಯ್ತು. ನೀನ್ ಹೇಗಿದೀಯಾ? ನನಗೇನಲ್ಲ, ಚೆನ್ನಾಗಿದ್ದೀನಿ. ಹೇ, ನಾನು ಮದ್ವೆ ಮಾಡ್ಕೋತಿರೋ ಹುಡುಗಿ ಶ್ವೇತಾ. ಹಾಯ್. ಹಾಯ್. ಇವನು ಪಪ್ಪು, ನನ್ನ ಕ್ಲೋಸ್ ಫ್ರೆಂಡ್. ಆದ್ರೂ ನೀನ್ ಆಗ್ಬೋದು ಮಚ. ನಿನಗೂ ಮದ್ವೆ ಆಗತ್ತೆ ಅಂತಂದ್ರೆ ಇದು ಅಂಡಾರೆ ಮಚ. ನೀನ್ ಸ್ವಲ್ಪ ಕಾರಲ್ಲಿ ವೇಟ್ ಮಾಡ್ತೀಯಾ? ಹಾ, ಹುಷಾರು. ನಾನು ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ. ಸರಿ. ಏನ್ ಮಗ, ನಿನ್ ಫ್ರೆಂಡ್ ತುಂಬಾ ಹೊತ್ತಿಂದ ಮಾತಾಡ್ತೀಯಾನೆ, ಅದು ರಾಮ್ ಜೊತೆ? ನನಗೇನೋ ಡೌಟ್ ಆಗ್ತಿದೆ ಕಣೋ. ಏನ್ ಮಾತಾಡ್ತಾವ? ಇಲ್ಲ, ನನಗೇನೋ ಸರಿಯಾಗಿ ಮಾತಾಡ್ತಾವನೆ ಅನ್ನಿಸ್ತಾ ಇದೆ. ಲೇ, 2 ದಿನದಲ್ಲಿ ಮದ್ವೆ, ಇದ್ರಲ್ಲಿ ಹಳೇದೆಲ್ಲ ಮಾತಾಡಿ ಮದ್ವೆ ಗಬ್ಬೆಬ್ಸಿದ್ರೆ. ಲೇ, ಇಷ್ಟೊತ್ತು ನಮ್ಮ ಪಪ್ಪನ ವೇಸ್ಟ್ ಅಂತ ಮಾತಾಡ್ತಾ ಇದೆಯಲ್ಲ, ಬರ್ತಾವ್ ನೋಡ ಕಿಂಗ್ ತರ. ಬನ್ನಿ ಬಾಸ್. ಏನು ಬಾಸ್, ಎಲ್ಲ ಮಾತಾಡಿದ್ರ? ಓಕೆ ತಾನೆ? ಯಾ ಎಲ್ಲ ಓಕೆನೆ. ಎಲ್ಲ ಮಾತಾಡಾಯ್ತು. ನಾಳೆ ಒಂದ್ ಮದ್ವೆ. ಬಟ್ ನಾನು ಹೇಳೋದ್ನ ಮನ್ಸಿಗೆ ಹಾಕೋಬೇಡಿ ಬಾಸ್. ಏನು? ನೈಟು ರಿಸೆಪ್ಷನ್ ಅಂತೆ, ಫಾರಿನ್ ಮಾಲೆಲ್ಲ ಬಂದಿದ್ಯಂತ ಇಲ್ಲಿಗೆ. ಆದ್ರೆ ನನಗೆ ಒಂದ್ ಬೇಜಾರು ಬಾಸು. ಯಾಕೆ, ಏನಾಯ್ತು? ಮಗ ಕಾರ್ತಿ, ಬಾಯಿಲೆ. ಲೇ, ಬಾರ, ಸರ್ ಕರೀತಾವ್ರೆ. ಮಗ, ಅದೇನೇ ಆದ್ರೂ ಅವನು ನಮ್ಮ ಹುಡುಗ ಕಣೋ. ಸರಿ, ಅವನಿಗೆ ತುಂಬಾ ದೊಡ್ಡ ಮನ್ಸು ಕಣೋ. ಅರೆ ಹೇಳಿ ಬಾಸ್. ನೀನ್ ಲವ್ ಮಾಡಿದ ಹುಡುಗಿ ಅಂತ ಗೊತ್ತಿದ್ರು ಅವಳಿಗೆ ಬಾಳ್ ಕೊಡಕ್ ಹೋಗ್ತಿದ್ದಾನೆ. ಅದಕ್ಕೆ ತಪ್ಪು ಮಗ, ತುಂಬಾ ದೊಡ್ಡ ತಪ್ಪು ಮಗ. ಅವನ್ ಮದ್ವೆನ ನಿಲ್ಲಿಸಬಾರ್ದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ರಿಸೆಪ್ಷನ್ಗೆ ಹೋಗ್ಬೇಕು, ಜಾಲಿಯಾಗಿ ಎಣ್ಣೆ ಹೊಡಿಬೇಕು, ಜಾಮ್ ಜೂಮ್ ಅಂತ ಮದ್ವೆ ನಡ್ಸ್ಕೊಡ್ಬೇಕು. ಸ್ವಲ್ಪ ಈ ಕಡೆ ಬನ್ನಿ. ಯಾಕೆ ಬಾಸ್? ಬಾಸ್, ಯಾಕೆ ಬಾಸ್ ಹೊಡೋದ್ರೆ? ಸರಿ, ಇವನು ಕೊಲ್ಬೇಕಿತ್ತು ಅಲ್ವಾ? ಲೈ, ನಿನ್ ಕರ್ಸಿದೇನಕ್ಕೋ? ಏನ್ ಕೆಲಸ ಮಾಡ್ಕೊಂಡ್ ಬಂದ್ಯೋ? ಏನ್ ಬಾಸು, ಹೋಗು ಬಾ ಅಂತೆಲ್ಲ ಹೇಳಿ. ಮತ್ತೆ ನೀನ್ ಬಂದಿದ್ ಕೆಲಸ ಬಿಟ್ಬಿಟ್ಟು ರಿಸೆಪ್ಷನ್ಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಎಣ್ಣೆ ಹೊಡಿತೀವಿ, ದಬಾಕೊಂಡ್ ಮಲ್ಕೋತೀವಿ ಅಂತ ಹೇಳ್ತಾ ಇದ್ಯಾ? ಮತ್ತಿನ ಹೊಡಿದೆ ಹಾಗೆ ಬಿಟ್ಬಿಡ್ತಾರಾ? ಲೈ, ಇವನೇನ್ ಲೂಸೇನೋ? ಅದನ್ನೇ ಮುಂಚೆಯಿಂದ ಹೇಳ್ತಿದ್ದೀನಿ ಕಣೋ. ಈ ಹಂದಿ ನನ್ ಮಗನ್ ಕರಿಬೇಡ ಅಂತ ಹೇಳ್ದೆ ತಾನೆ. ನೀನೇ ಹೆಲ್ಪ್ ಆಗುತ್ತೆ ಅಂತ ಕರೆದಿದ್ದು. ಹೋಗೋ, ನಿನ್ಗೂ ನಿನ್ ಗೈ ನಮಸ್ಕಾರ. ಲೈ, ಏನ್ ಮಾಡೋದು ನೋಡಿ ಬಾಸ್, ನೀವ್ ಇದಕ್ಕೆಲ್ಲ ನನ್ನ ಹತ್ರ ಸಾರಿ ಕೇಳ್ಬೇಕು. ಸಾಯಿಸ್ಬಿಡ್ತಾನೆ. ಇವನ್ ಬಿಡ, ಅವ್ನ್ ನೋಡಲಿ, ಅವ್ನ್ ನೋಡ. ಲೈ,
ಇನ್ನು ಅವನ್ನ ಗಾಡಿಲಿ ಹತ್ಸ್ಕೊಬೇಡ, ಮಲಗಿಸ್ಬಿಟ್ಟು ಅವನ ಮೇಲೆ ಗಾಡಿ ಹತ್ಸು. ಲೇ ಮಗ, ಸಾರಿ ಕಣ. ಏನೋ ಮಾಡಿ ಹಾಳಾಗೋಗ್ರು. ಲೇ ನೋಡ್ಕೋಣ ಬಿಡೋ. ಗಾಯ್ಸ್ ಒಳಗೆ ಬನ್ನಿ. ಆಮೇಲೆ ರೂಮೆಲ್ಲ ಓಕೆ ತಾನೆ? ಓಕೆನಾ? Here we go. ಎಲ್ಲ ಬ್ರ್ಯಾಂಡು ಇದೆ. ಎಸ್. ಅಯ್ಯೋ ಬೇಡ 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 ಬೇಡ, ಮುಟ್ಬಾರ್ದು. ಅಯ್ಯೋ ಬೇಡ 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 ಬೇಡ. ನಿಲ್ಸು. ಎಣ್ಣೆನಾ ಫ್ರೆಂಡ್ ಮದ್ವೆನಾ ಎಣ್ಣೆನಾ? ಅಯ್ಯೋ ಇದೇನಪ್ಪ ಇದು ಹೊಸದಾಗಿದೆ. ಏನೋ ಮಾಡೋದೀಗ. ಎಲ್ಲ ನಿಮ್ಗಳಿಗೆನೆ ಬಾಸ್. ಓಕೆ ತಾನೆ? ಓಕೆ ಬಾಸ್. ಓಕೆ ಅಲ್ವಾ? ಅದೇ ಇಷ್ಟೊಂದು ಇದೆಯಲ್ಲ. ಸರಿ ಕ್ಯಾರಿ ಆನ್. ನಾ ಹೊರಡ್ತೀನಿ, ಎಂಜಾಯ್ ಮಾಡಿ. ಅದೆಲ್ಲ ಮಾಡ್ತೀವಿ, ಹೋಗಪ್ಪ. ಇದು ನನಗೆ. ಏನೋ ಇದು ಬಾಸ್, ಏನ್ ಹಾಗೆ ಕೂತಿದ್ದೀರಾ? ಬನ್ನಿ. ಲೋ ಮಗ, ಒಂದ್ ರೌಂಡ್ ಹಾಕೊಳ್ಳಂದೇನೋ. ಶ್ವೇತನ್ ಜೊತೆ ಮಾತಾಡ್ಬೇಕು. ರೈಟ್ ಆಗ್ಬಿಟ್ರೆ ಬಾಸ್, ಇಷ್ಟು ಟ್ರೈ ಮಾಡಿದ್ವಿ ತಾನೆ, ಯಾವ್ದೋ ಕೆಲ್ಸಕ್ಕೆ ಬರ್ಲಿಲ್ಲ. ಯಾಕೆ ಗೊತ್ತಾಯ್ತಾ? ಯಾಕೆ? ಭಯ. ಇದಿದೆಯಲ್ಲ, ಇವನಿಗೆ ಇನ್ನೊಂದು ಹೆಸರಿದೆ. ಅದೇನ್ ಗೊತ್ತಿದ್ಯಾ? ಅದನ್ನು ಹೇಳು. ಇವನ್ ಹೆಸರು ಎಣ್ಣೆ ದೇವ್ರು. ಅದಕ್ಕೆ ಯಾಕೆ ಮುಖ ಹಂಗ್ ಮಾಡ್ತೀಯಾ? ಇವನೇ ನಮ್ ಎಣ್ಣೆ ದೇವ್ರು ಬಾಸ್. ಇವನನ್ನ ಒಳಗ್ ಬಿಟ್ವಿ ಅಂತ ಅನ್ಕೊಳ್ಳಿ, ಸಖತ್ತಾಗಿರತ್ತೆ. ಆಮೇಲೆ ಯಾರಿಗೂ ಭಯ ಪಡೋ ಅವಶ್ಯಕತೆನೇ ಇಲ್ಲ ಬಾಸ್. ಏನ್ ಹೇಳ್ತೀರಾ ಬಾಸ್? ಕೈ ಕೊಡಿ ಬಾಸ್. ಬಿಟ್ಟಿದ್ ಕುಡಿಯಕ್ಕೆ ಹೆಂಗ್ ಹೋಗ್ತೀಯ ನೋಡು. ಇಷ್ಟೊತ್ತು ನೀವು ಹೇಳದಂತ ವಿಷಯದಲ್ಲಿ ಸರಿಯಾಗಿದ್ದಂತ ಒಂದೇ ಒಂದ್ ವಿಷಯ ಅಂದ್ರೆ ಇದೇನೆ ಬಾಸ್. ಸೂಪರ್ ಬಾಸ್. ನಾನ್ ನಿಮ್ಮನ್ನ ಡಮ್ಮಿ ಪೀಸ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಷ್ಟೇ ಗೊತ್ತಾಗ್ತದೆ ನೀವು ಎಷ್ಟು ದೊಡ್ಡ ಲೆಗ್ ಪೀಸ್ ಅಂತ. ಓಕೆ, ನೀವು ಹೋಗ್ಲಿದ್ ಸಾಕು. ಈಗ ಟೈಮ್ ಆಯ್ತು, ಬೇಗ ಎಣ್ಣೆ ಹೊಡಿಯಕ್ ಶುರು ಮಾಡೋಣ ಬಾಸ್. ಮಗ ಬಾರು. ತುಂಬಾ ಆಸೆ ತೋರಿಸ್ತಿದಾರಲ್ಲ. ನೋ, ಫ್ರೆಂಡ್ ಮದ್ವೆನೇ ಮುಖ್ಯ. ಕಮಿಂಗ್. ಟೇಕ್ ಇಟ್. ಮಗ ಮಜಾ ಬರ್ತಾ ಇತ್ತಲ್ಲ ಬಾಸ್ ನಿಮ್ಗೆ? ನನಗೆ ಎಣ್ಣೆನೇ ಜಾಸ್ತಿ ಆಗೋಗಿದೆ. ಬಲ್ಲಲೇ ನಿನಗೆ? ಮಗ ನನಗೆ ಸ್ವಲ್ಪ ಭಯ ಆಗ್ತಿದೆ ಕಣ. ಇವನೊಬ್ಬ ಯಾವಾಗ ನೋಡಿದ್ರು ಹೆದರ್ಕೊಂಡೇ ಇರ್ತಾನೆ. ಹಂಗಾರೆ ಬನ್ನಿ, ಇನ್ನೊಂದು ರೌಂಡ್ ಹೊಡಿಯೋಣ. ಆ ಸೈಡ್ಸ್ನ ಈ ಕಡೆ ಸ್ವಲ್ಪ. ಇವಾಗ ಓಕೆನೇನು? ಇವಾಗ ಹೋಗಿ ಹುಡುಗಿ ಹತ್ರ ಮಾತಾಡೋಣ. ಅವಳನ್ನೇ ತಕೊಂಡು ಹೋಗೋಣ ಕಣ. ಎಷ್ಟೊಂದು ಧೈರ್ಯ ಬಂದ. ಹೊಡಿಯೋ ಚಪ್ಪಾಳೆ ಹೊಡಿಯೋ. ಹೋಗೋಣ ಮಮ್ಮ. ತಗೊಳ ಕೈ ಕೊಡು. ತಗೊಳ. ನಾ ಹೇಳಿಲ್ಲ ಎಣ್ಣೆ ದೇವ್ರು ಅಂತ. ಅದೇ ಇದು. ಲಬಿಡ ಏನ್ ಮಾತಾಡ್ತಾ ಇದ್ರ? ಬರ್ರ ಹೋಗೋಣ. ಫಾಲೋ ಮೀ. ಬನ್ರ ನಮ್ಮ ಮಗಂಗ್ ಧೈರ್ಯ. ಏನಾಯ್ತು? ನಿನ್ಗಿದೆಲ್ಲ ಓಕೆ ತಾನೇ? ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಶ್ವೇತಾ. ನೀನ್ ಯಾವ ವಿಷಯ ಮಾತಾಡ್ತಿದೀಯ ಅಂತ ಅರ್ಥ ಆಗ್ತಿದೆ. ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದೀಯಲ್ವಾ? ನಾನು ಯಾವುದನ್ನು ಮರ್ತಿಲ್ಲ. ನಾನು ಮರೆಯೋದಕ್ಕೂ ಪ್ರಯತ್ನ ಪಟ್ಟಿಲ್ಲ. ಅದನ್ನ ಬಿಟ್ಟು
ಇದೇ ನನ್ನ ಫ್ಯೂಚರ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸರಿಯಾಗಿ ಹೇಳ್ತಿದ್ಯಾ ನೋಡು. ನನಗನ್ನಿಸ್ತಿದೆ ನನ್ನ ಪೂರ್ತಿ ಜೀವನನ ನಾನು ಜೀವಿಸಿದೆ ಅಂತ. ಮತ್ತೆ ನಾನು ಇವಾಗ ಏನ್ ಮಾಡ್ತಿದ್ದೀನೋ ಅದೆಲ್ಲ ನನ್ನ ಅಪ್ಪನ ಖುಷಿಗೋಸ್ಕರ ಅಷ್ಟೇ. ಆಯ್ತಲ್ವಾ? ನಿನಗೆ ನೀನು ಉತ್ತರ ಸಿಕ್ತಲ್ವಾ? ಇಲ್ಲಿವರೆಗೂ ನೀನು ಹೇಳಿದ್ದೆಲ್ಲಾನು ನಾನು ಸರಿ ಅಂತಾನೆ ಹೇಳಿದ್ದೀನಿ. ಇದನ್ನು ಹಂಗೇನೆ. ಐ ವಿಶ್ ಆಲ್ ಗುಡ್ ಥಿಂಗ್ಸ್ ಹ್ಯಾಪನ್ ಟು ಯು. ಎಷ್ಟು ಹತ್ತಿದ್ರು ಮುಗಿತಾನೆ ಇಲ್ವಲ್ಲ. ಲಿಫ್ಟ್ ಇದು ಗೊತ್ತಿಲ್ಲದೆ ಎಲ್ಲಿವರೆಗೂ ಬನ್ನ. ಹಾಯ್ ಅಂಕಲ್. ಫುಲ್ಲು ಕುಡ್ದಿದ್ದ ನೋಡಿ. ಎಣ್ಣೆ ಹೊಡೆದಿಲ್ಲ ಅನ್ಸುತ್ತೆ, ಅದಕ್ಕೆ ಸಾಚನ್ ಥರ ಆಡ್ತಿದ್ದಾನೆ. ನಿಲ್ಲ ಆ ಭಯ ಇರಲಿ. ಯಾವುದಪ್ಪ ಬಟನ್? ದೇವ್ರೇ ಬಾಗಿಲು ತೆಗಿ. ಹೇಳಿದ ಕೂಡಲೇ ತೆಗೆದುಬಿಡ್ತು. ಈ ಕಡೆನೇ ಈ ಕಡೆ. ಏನಿದು ಎಲ್ಲ ಕಡೆನೂ ಒಂದೇ ಥರನೇ ಇದೆ. ಯಾವ ಕಡೆ ಹೋಗ್ಲಿ? ಈ ಕಡೆ. ಈ ಗೋಡೆ ಹಿಡ್ಕೊಂಡೇ ಹೋಗ್ಬೇಕಲ್ಲಪ್ಪ. ಇದಲ್ಲ ವಾಸ್ತು ಪ್ರಕಾರ ಇಲ್ಲರಕ್ಕೆ ಸಾಧ್ಯನೇ ಇಲ್ಲ. ಅಬ್ಬ, ಇಲ್ಲೇನು ಬಾಗ್ಲೇ ಕಾಣ್ತಿಲ್ಲ. ತುಂಬ ದೂರದಿಂದ ಬಂದಿದ್ದೀವಿ. ಇದೇ ರೂಮ್, ಇದೇ ಹುಡುಗಿ ರೂಮ್ ಇರಬೇಕು. ನೋಡೇ ಬಿಡ್ಬೇಕು. ಒಂದು ಕೈ ನೋಡೇ ಬಿಡ್ತೀನಿ. ಏನಿದು ಬಾಗ್ಲು ಓಪನ್ ಇದೆಯಲ್ಲ? ಎಲ್ಲೋ ನೋಡ್ದಂಗಿದೆಯಲ್ಲ ಇದನ್ನ. ಇದು ಅಷ್ಟರ ಪ್ರಕಾರ ಇದೆಲ್ಲೋ ನೋಡ್ದಂಗಿದೆಯಲ್ಲ. ಇರಬೇಕು. ಇದೆ. ಮಗ ಎಲ್ಲೋ ಅದನ್ನ ಡುಮ್ಮ ಕೊಟ್ಟಿ ಹುಡುಗಿ ಹುಡ್ಕೋ ಸಮಯದಲ್ಲಿ ಇವ್ನು ಹುಡ್ಕೋ ಹಂಗೆ ಮಾಡ್ಬಿಟ್ನಲ್ಲ. ಇಲ್ಲೇ ಏನೋ ಸೌಂಡ್ ಕೇಳಿಸ್ತಾ ಇದೆ ಅಲ್ವಣ? ಹಲೋ ಬಾಸ್. ಬಾಸ್ ಏನಾಯ್ತು ಬಾಸ್? ಯಾಕೆ ಹೇಳ್ತಾ ಇದ್ದೀರಾ? ಶ್ವೇತಾ ಅಳ್ಬೇಡಿ. ಇಲ್ಲ ಬಾಸ್, ರೂಮಲ್ಲಿ ಯಾರು ಇಲ್ಲ. ಅಲ್ಲಿ ಇದ್ದಿದ್ದು ಎಣ್ಣೆ ಮಾತ್ರ. ಸರಿ, ಯಾಕೆ ಹೇಳ್ತಾ ಇದ್ದೀರಾ? ಅದು ಏನು ಇಲ್ಲ ಬಾಸ್. ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಅದನ್ನ ಅವಳ ಹತ್ರ ಹೋಗಿ ಹೇಳಿದ್ದೆ. ಆದ್ರೆ ಅವಳು ನನ್ನ ಲವ್ನ ಆಕ್ಸೆಪ್ಟ್ ಮಾಡ್ಲಿಲ್ಲ ಬಾಸ್. ಅಯ್ಯೋ ಪಾಪ. ಬಾಸ್ ನೀವೂನು ಲವ್ ಮಾಡಿದ್ರ? ಹೌದು. ಹುಡುಗಿ ನಿಮ್ಮನ್ನ ಯಾಕೆ ರಿಜೆಕ್ಟ್ ಮಾಡ್ತು? ಅದ್ ಯಾಕೆ ಅಂದ್ರೆ ನಾನ್ ತುಂಬಾ ದಪ್ಪಗಿದ್ದೀನಿ, ಅಸಹ್ಯವಾಗಿ ಹೊಂದಿ ತರ ಇದ್ದೀನಿ ಅಂದ್ಲು ಬಾಸ್. ನೀವು ನೋಡಕ್ ಹಂಗೆ ಇದ್ದೀರಾ ಬಾಸ್? ನಾನ್ ಸಪೋರ್ಟ್ ಮಾಡ್ತೀನಿ. ಐ ನೋ ದ ಫೀಲಿಂಗ್. ಯು ಕಂಟಿನ್ಯೂ. ಅವಾಗ ನನ್ ಜೊತೆ ಕಾರ್ತಿಕ ಇದ್ದ ಬಾಸ್. ಅದನ್ನ ಕೇಳಿ ಕಾರ್ತಿಕ್ ಕೆಡ್ತಾಗ ನಗಾಡ್ದ ಬಾಸ್. ಅವನ್ ನನ್ನ ಎನ್ಕರೇಜ್ ಮಾಡಿಲ್ಲ. ಆದ್ರೆ ಇವಾಗ ಅವನ್ ಲವ್ಗೆ ಪ್ರಾಬ್ಲಮ್ ಬಂತು ಅನ್ಕೂಡ್ಲೆ ಸ್ವಲ್ಪನೂ ಯೋಚನೆ ಮಾಡ್ದೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೇನಾದ್ರೂ ಒಂದ್ ಕನಿಕರ ಈಗ ಅವನಿಗೂ ಇದ್ದಿದ್ರೆ ನನ್ ಲವ್ ಸಕ್ಸಸ್ ಆಗ್ತಿತ್ತಲ್ಲ ಬಾಸ್. ಇವತ್ತು ನಾನು ನನ್ನ ಲವ್ವರು ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ತಿದ್ವಿ ತಾನೆ. ಅದನ್ನ ನೆನ್ಪ್ ಮಾಡ್ಕೊಂಡ್ರೆ ನನಗೀಗ ಅಳು ಬರ್ತಿದೆ. ಅಳ್ಬೇಡಿ ಬಾಸ್, ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ನೀವು ನಿಮ್ ಲವ್ ಅಲ್ಲಿ ಆಗಿದ್ದನ್ನೆಲ್ಲ ಹೇಳ್ತಾ ಇದ್ರೆ ಒಂಥರ ನೋವಾಗುತ್ತೆ ಬಾಸ್. ನಿಮ್ ಫೀಲಿಂಗ್ ನನ್ಗೆ ಅರ್ಥ ಆಗತ್ತೆ ಬಾಸ್. ನೀವೇನು ಚಿಂತೆ ಮಾಡ್ಬೇಡಿ, ನಾವಿದೀವಿ. ನಿಮ್ ಪ್ರೀತಿ ಹೇಗಾದ್ರೂ ಸೇರಿಸ್ತೀವಿ ಬಾಸ್. ಹೇಗಾದ್ರೂ ಸೇರಿಸ್ಲೇಬೇಕು. ಹೆಂಗೆ ಬಾಸ್? ನನಗೀಗ ಬೇರೆ ಹುಡುಗಿ ಜೊತೆ ಮದ್ವೆ ಆಗಿದೆಯಲ್ಲ. ಓ ಮೈ ಗಾಡ್, ಇಷ್ಟೊತ್ತನಕ ಇವನಿಗೆ ಅದಕ್ಕೇನಂತೆ? ಬುದ್ಧಿವಂತಿಕೆಗೆ, ನಿಮ್ ಪರ್ಸನಾಲಿಟಿಗೆ
ನೀವು ಎಷ್ಟು ಮದುವೆ ಬೇಕಾದ್ರೂ ಮಾಡ್ಕೋಬಹುದು. ಮುಂದುವರ್ಸು ನಿನ್ ಬಾಯಿ ನೀನ್ ಮಾತಾಡ. ಏಯ್ ಬಡ ಇಲ್ಲಿ ಹೊಡೀರಿ, ಚೆನ್ನಾಗಿ ಚಿಂತೆ ಮಾಡಬೇಡಿ ಬಾಸ್, ಕುಡಿದ್ರೆ ಸರಿ ಹೋಗುತ್ತೆ. ನಾವಿದ್ದೀವಲ್ಲ, ಕುಡೀರಿ. ಓಕೆ ಬಾಸ್, ನಾನು ಕುಡಿತೀನಿ, ಆದ್ರೆ ನೀವು ಕುಡಿಬೇಕು ಬಾಸು. ಕುಡಿತೀರ ತಾನೇ? ಏನ್ ಬಾಸ್, ನಿಮ್ ದುಃಖ ಹಂಚ್ಕೊಂಡಿರೋ ನಾವು ಎಣ್ಣೆ ಹಂಚ್ಕೊಳ್ಳೋದಿಲ್ವಾ? ಮಾಮ ಹಾಕೋ. ಗ್ಲಾಸ್ ಎಲ್ಲ ಆಯ್ತಾ? ಇಲ್ಲೇ ಇದೆ ಕುಡಿಲೆ ಬಾಸ್. ನನಗೆ ನಾನೇ ಹಾಕೋತೀನಿ. ಸಾಕು. ಚೀಯರ್ಸ್ ಮಾಡೋಣ ಬಾಸ್. ಚೀಯರ್ಸ್. ಅಯ್ಯೋ ಲೇ ಪಪ್ಪು, ಲೇ ವಿಜಯ್ ಲೇ ಗಂಟೆ ಎಂಟಾಗಿದೆ ಕಣ್ರು, ಲೇ ಎತ್ತೋಳ್ರ ಮೇಲೆ. ಹಲೋ, ಹೇ ಕುಡುಕ್ ನನ್ ಮಕ್ಳ ಎಲ್ಲಿ ಸಾಯ್ತಿದ್ದೀರಾ ನೀವು? ಹೇ ಮದ್ವೆಗೇನು 1 ಗಂಟೆ ಇದು, ಎಲ್ಲಿದ್ದೀರಾ ನೀವೆಲ್ಲ? ಮಗ ಲೇ ಸಾರಿ ಕಣೋ, ರಾತ್ರಿ ಕುಡಿಯೋದ್ ಬೇಡ ಅಂತ ಎಷ್ಟು ಸಲ ಹೇಳ್ದೆ, ಇವ್ರು ಕೇಳಲೇ ಇಲ್ಲ ಕಣೋ. ಲೇ ಎದಳ್ರ ಮೇಲೆ. ಮಗ ಸರಿ, ಇವಾಗ ನೀ ಎಲ್ಲಿದ್ಯಾ? ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಕುಡುಕ್ ನನ್ ಮಕ್ಳ, ಬೇಗ ಒಂದ್ ಸಾಯಿರೋ. ಸರಿ ಬರ್ತೀನಿ. ಲೇ ಬಾ ವಿಜಯ್ ಬಂದ್ರು ಹೋಗೋಣ. ಅಯ್ಯೋ ಹೆಂಗ ಹೋಗೋದು, ಬಾರ. ಬಂದ್ರು. ಅಯ್ಯೋ ಹೇ ಕುಡುಕ್ ನನ್ ಮಕ್ಳ, ರಾತ್ರಿಯಿಂದ 100 ಸಲ ಫೋನ್ ಮಾಡಿದ್ರು ನಿಮ್ಗೆ. ಕುಡಿದ್ ಪಾರ್ಟಿ ಮಾಡಕ್ ಹೋಗಿದ್ರಾ? ಸರಿ, ಇವಾಗ ನಿಂತಿದ್ಯಾ? ಇನ್ನೇನ್ ಮಾಡ್ಬೇಕಂತ ಹೇಳ್ತಿದ್ಯಾ? ಅಯ್ಯೋ ಲೇ ಮಗ, ಇನ್ಮೇಲೆ ನೀನೇ ಹೋಗಿ ಮಾತಾಡ್ಬೇಕು ಕಣ, ಬೇರೆ ದಾರಿ ಇಲ್ಲ ಕಣ. ಏನೋ ನೀವು ಇಷ್ಟ್ರ ಮೇಲೆ ನಾಚಿಕೆ ಪಟ್ಕೊಂಡ್ರೆ ಮದುವೆ ನಿಲ್ಸಕ್ಕಾಗಲ್ಲ ಕಣ, ಏನಾದ್ರು ಮಾಡೋ. ಎಷ್ಟೋ ಟ್ರೈ ಮಾಡಿದ್ವಿ ಕಣ, ನೀನೇ ಹೋಗಿ ಮಾತಾಡೋ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಹೂರ್ತ ಇದೆಯೋ, ಬಿಡಬೇಡ ಮಗ. ಮಗ ಒಂದು ಸೋಡಾ ತೆಕ್ಕೊಡ. ಲೆಮನ್ ಹೇಳೋದ ಕೇಳು. ಚಪ್ಲಿ ಹೊಡ್ತೀನಿ. ನೆನ್ನೆ ನಿನ್ ಬಿಟ್ಟಿ ಕುಡಿಯಕ್ ಹೋಗದೆ ಇದ್ದಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಲೇ ಇದಕ್ಕೆಲ್ಲ ಕಾರಣ ಇವನೇ ಕಣ. ನಾನು ಕುಡಿಯೋದ್ ಬೇಡ ಅಂತ ಹೇಳಿದ್ದೆ. ಹೇಳಮ್ಮ. ಕಾರ್ತಿಕ್, ಏನಪ್ಪ ಮಾಡ್ತಿದ್ಯಾ? ಏನೂ ಇಲ್ಲ, ಹೇಳಮ್ಮ. ಯಾಕಪ್ಪ ಒಂಥರ ಮಾತಾಡ್ತಿದ್ಯಾ? ಏನಾದ್ರೂ ಆಯ್ತಾ? ಅದೆಲ್ಲ ಏನಿಲ್ಲಮ್ಮ, ಹೇಳಮ್ಮ. ಸರಿ ಕಣಪ್ಪ, ನಾನ್ ಸುಮ್ನೆ ಕಾಲ್ ಮಾಡ್ದೆ, ಏನೋ ಬೇಜಾರಲ್ಲಿದ್ದಂಗಿದ್ಯಾ, ನೋಡ್ಕೊಳಪ್ಪ. ಆಯ್ತಮ್ಮ. ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಪ್ಪ. ಸರಿಮಾ. ನಾನ್ ಫೋನ್ ಇಡ್ಲಪ್ಪ. ಸರಿಮಾ, ನೀವು ರೆಸ್ಟ್ ತಗೊಳ್ಳಿ. ಸರಿಪಾ, ನಾನು ಮಾತಾಡ್ತೀನಿ. ಹುಷಾರಾಗಿರು. ಏಯ್ ಬರ್ರ, ಒಳಗೆ ಹೋಗೋಣ. ಸರಿ ಬನ್ನಿ ಹೋಗೋಣ. ಲೇ ಪಪ್ಪು, ಬೇಗ ನಡಿಯೋ. ಲೇ ಏನಾರ ಮಾಡ್ಬೇಕ್ರೋ. ಲೇ ಮಗ, ರಿಜಿಸ್ಟರ್ ಆಫೀಸಾ ಇಲ್ಲ ಪುರೋಹಿತ್ರ? ತಾಳಿ ಹಾರ ಮೇಳ, ಅಯ್ಯೋ ಏನೋ ಜ್ಞಾಪಕ ಆಗ್ತಿಲ್ಲ. ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕು. ಬಂದೆ. ಲೇ ಬೇಗ ಒಂದು ಟಾಟಾ ಸುಮ್ಮಗೆ ಹೇಳಿ, ಡ್ರೈವರ್ ಬೇಗ ತಗೊಂಬರಕ್ ಹೇಳಿ. ಇಷ್ಟು ಬೇಗ ಬಂದ? ಅಯ್ಯಯ್ಯೋ ರಾಮ್, ಇಲ್ಲೇನೋ ಮಾಡ್ತಾವ ನೀನು? ಬಿಡಕೇನ? ಲೇ ನಿನಗೆ ಯಾಕೋ ನನ್ನ ಮೇಲೆ ಇಷ್ಟು ಕೋಪ? ಆ ಹುಡುಗಿ ನನ್ನ ಮದುವೆ ಆಗ್ತಿದ್ದಾಳೆ ಅಂತ ತಾನೆ? ಈಗ್ಲೂ ನಾನು ಅದೇ ಹೇಳ್ತೀನಿ, ನೀನು ಆ ಹುಡುಗಿನ ಮದುವೆ ಆಗು, ಇಲ್ಲ ನಾನೇ ಮದುವೆ ಆಗ್ತೀನಿ. ಇಲ್ಲಿ ನೋಡ್ ಮಗ, ಆ ಹುಡುಗಿ ಏನು ಅಂತಾನೆ ನಂಗೆ ಗೊತ್ತಿಲ್ಲ, ನನಗೆ ನೀನೇ ಮುಖ್ಯ. ಅದು ಅವತ್ತು. ನಿಲ್ಸು, ಈಗ ಏನು ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಗೊತ್ತು. ಅವತ್ತೇ ಈ ವಿಷಯನ ಡಿಸ್ಕಸ್ ಮಾಡಿ ಮುಗಿಸ್ಬೋದಿತ್ತು ಅಂತ ತಾನೆ? ಇಲ್ಲಿ ನೋಡು, ನಿನ್ನ ಪ್ರೀತಿಗೆ ನೀನೇ ಮಾತಾಡಬೇಕು. ನಿನಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅನ್ಕೋ, ನಿನಗೆ ಪ್ರೀತಿ ಬೇಡ ಅಂತ ಅರ್ಥ. ಅದಲ್ಲದೆ ನಿಂಗೆ ಸಿಕ್ಕಾಪಟ್ಟೆ ಗಿಲ್ಟಿತ್ತು ತಾನೆ ಆ ಹುಡುಗಿನ ಯಾಮಾರಿಸಿದೆ ಅಂತ. ಅದ್ರ ಬಗ್ಗೆ ಯಾರು ಮಾತಾಡಿದ್ರು ಅದನ್ನ ಸರಿ ಮಾಡೋಕ್ಕಾಗಲ್ಲ, ನೀನು ಮಾತಾಡಿದ್ರೆ ಮಾತ್ರ ಸರಿ ಆಗೋದು. 2 ದಿನದಿಂದ ನೀನೇನು ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಕಣೋ. ತುಂಬ ತಲೆ ಕೆಡ್ಸ್ಕೊಬೇಡ, ಬಾ ಹೋಗೋಣ. ಬಾರಲ್ಲ.
ನಿಮ್ಮ ಮನೆಯವ್ರು ಯಾಕೆ ಬಂದಿಲ್ಲ? ಒಂದು ನಿಮಿಷ. ಏಯ್ ಮಾತಾಡೋ. ಓ, ಇವನು ಯಾರು ಅಂತ ನೋಡ್ತಾ ಇದೆಯಾ? ಇವನೇ ನನ್ನ ಫ್ರೆಂಡ್ ಕಾರ್ತಿ. ಅಷ್ಟು ಮಾತ್ರ ಅಲ್ಲ, ಮದುವೆ ಹುಡುಗಿ ಎಕ್ಸ್ ಬಾಯ್ ಫ್ರೆಂಡ್. ಹೌದು ಮಾಮ, ನಿಮ್ಮ ಮಗಳು ಇವನ್ನ ತುಂಬಾ ಪ್ರೀತಿಸಿದ್ಲು. ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಏನ್ ಹೇಳಿ ಅಂದ್ರೆ ಇದೆಲ್ಲ? ಅಂಕಲ್, 2 ನಿಮಿಷ ನಿಮ್ಮ ಮಗಳ ಜೊತೆ ಮಾತಾಡ್ಬೇಕಾಗಿತ್ತು ಅಂಕಲ್. ಏನೋ ಮಾತಾಡ್ತೀಯಾ? ಅಂಕಲ್, ನೀವೇನೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಉತ್ತರ ಇಲ್ಲ. ನಿಮ್ಮ ಮಗಳ ಹತ್ರ 2 ನಿಮಿಷ. ಸರ್ ಅದಾದ್ಮೇಲೆ ಅವಳು ಏನಂದ್ರು ನಾನು ಕೇಳ್ತೀನಿ. ಏಯ್, ಏನು ಮದ್ವೆಲ್ ಬಂದು ಗಲಾಟೆ ಮಾಡಬೇಕು ಅಂತ ನೋಡ್ತಿಲ್ಲ? ಅಪ್ಪ, ಏನ್ ಹೇಳ್ಬೇಕು ಹೇಳು. ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ನಿನ್ನ ಕನ್ವಿನ್ಸ್ ಮಾಡೋದಕ್ಕೆ ಏನ್ ಹೇಳ್ಬೇಕಂತನೂ ಗೊತ್ತಿಲ್ಲ. ನೀನು ನೋಡೋ ತನಕ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ನೀನ್ ಬೇರೆಯವ್ರನ್ನ ಮದ್ವೆ ಆಗೋದು ನನ್ ಮನ್ಸು ಒಪ್ತಿಲ್ಲ. ಓ, ಅದಕ್ಕೆ ನೀನು ಮದ್ವೆ ಸರಿಯಾದ ಟೈಮಿಗೆ ಬಂದಿದೀಯ ಅಲ್ವಾ? ಈ ಪ್ರಪಂಚದಲ್ಲಿ ನಾನು ಇಬ್ಬರನ್ನೇ ಪ್ರೀತಿ ಮಾಡಿರೋದು. ಒಂದು ನನ್ನ ಅಪ್ಪನ, 2ನೇದು ನಿನ್ನ. ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅಂತ ನನಗ್ ಗೊತ್ತಾದಾಗ ನಾನು ಅವತ್ತೇ ಸೋತ್ ಹೋದೆ. ಮತ್ತೆ ಈಗ ಅಪ್ಪನ ಸಂತೋಷಗೋಸ್ಕರ ನನ್ ಮದ್ವೆ ಆಗ್ತಿರೋದು. 1 ನಿಮಿಷ. ನೀನ್ ಹೇಳಿದ ಎಲ್ಲಾನು ನಿಜಾನೇ. ನೀನ್ ಹೇಳಿದ ಮಾತಲ್ಲಿ ನ್ಯಾಯ ಇದೆ. ನೀನ್ ಜೊತೆಲಿರ್ಬೇಕಾದ್ರೆ ನಿನ್ನೆ ನಾನು ಲವ್ವೇ ಮಾಡ್ಲಿಲ್ಲ. ಆದ್ರೆ ನೀನ್ ಯಾವಾಗ ಬಿಟ್ಟು ಹೋದ್ಯೋ ಪ್ರತಿದಿನ ನಿನ್ನನ್ನೇ ನೆನೆಸ್ಕೊತಾ ಇದ್ದೀನಿ. ನನ್ ಮದ್ವೆ ದಿನ ನೀನ್ ಬಂದ್ ಹೇಳ್ತಾ ಇದೀಯಾ ನನ್ ಮೇಲೆ ಪ್ರೀತಿ ಇದೆ ಅಂತ. ಈಗ ನಾನು ಏನು ಅಂತ ನಿರ್ಧಾರ ಮಾಡ್ಬೇಕು. ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಜೀವನದಲ್ಲಿ ಮತ್ತೆ ನಿನ್ ಮುಖನ ನಾನು ಯಾವತ್ತೂ ನೋಡಲ್ಲ ಅಂತ. ಮತ್ತೆ ನಾನು 3 ವರ್ಷದಿಂದ ಇವತ್ ಬರ್ತೀಯಾ, ನಾಳೆ ಬರ್ತೀಯಾ, ಮತ್ತೆ ಯಾವಾಗ ಬರ್ತೀಯಾ ಅಂತ ಕಾಯ್ತಾನೆ ಇದ್ದೆ. ಆದ್ರೆ ನೀನ್ ಬರ್ಲಿಲ್ಲ. ನಾನು ಈ 3 ವರ್ಷದಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಅಂದ್ಕೊಂಡೆ. ನನಗೆ ಧೈರ್ಯ ಸಾಲಿಲ್ಲ. ಆದ್ರೆ ಒಂದಂತೂ ನಿಜ, ಜೀವನದಲ್ಲಿ ನನ್ನನ್ನು ಯಾವಾಗ ಬಿಟ್ಟು ಹೋಗ್ಬಿಟ್ಟಿಯೋ ಈಗಲೂ ಕೂಡ ನಾನು ಅಲ್ಲೇ ಇದ್ದೀನಿ. ನಾನು ಯಾಕೆ ಹೀಗೆ ಮಾಡಿದೆ ಅಂತ ನಿನಗೆ ಹೇಳಬೇಕು ಅಂತ ತುಂಬಾ ಅನ್ಕೊಂಡೆ. ಅದು ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ಲ. ನನಗೆ ಒಂದೇ ಒಂದು ಅವಕಾಶ ಸಿಗುತ್ತಾ? ನೀನು ನಿಲ್ಲಿಟ್ಟು ನೋಡ್ಕೋತೀನಿ. Sorry. I love you. Love you too. ಶ್ವೇತಾ, ಇಷ್ಟು ದಿನ ನೀನು ಹೇಳ್ದಾಗೆ ಮಾಡಿದೆ. ಆದರೆ ಇದೊಂದು ವಿಷಯ ಮಾತ್ರ ಒಪ್ಕೊಳಕ್ಕಾಗ್ತಿಲ್ಲಮ್ಮ. ಅವತ್ತು ನಿನ್ನ ಯಾಮಾರಿಸಿ ನಡು ರಸ್ತೆಯಲ್ಲಿ ಬಿಟ್ಟು ಹೋದ್ನಮ್ಮ ಅವನು. ನಾಳೆ ಮದುವೆ ಆದ್ಮೇಲೆ ಇದೇ ಸ್ಥಿತಿ ನಿನಗೆ ಬಂತು ಅಂದ್ರೆ ಯೋಚನೆ ಮಾಡಮ್ಮ. ಅಪ್ಪ, ನಾನು ಯೋಚನೆ ಮಾಡಿದೆ. ಮುಂದೆ ಎಲ್ಲಾನು ಒಳ್ಳೇದಾಗುತ್ತೆ. ನನಗ್ ನಂಬಿಕೆ ಇದೆ. ಇಲ್ಲಮ್ಮ. ಅಪ್ಪ, ನೀವು ನಂಬಿಕೆ ಇಡಿ ಅಪ್ಪ. ನಾನು ಸಂಭಾಳಿಸ್ತೀನಿ. ಸರಿ ಅಮ್ಮ. ಹೇಗೋ ಶ್ವೇತಾ ನನ್ನನ್ನು ಸೇರೋ ಹಾಗೆ ಮಾಡಿದೆ. ಹಾಗೆ ನನ್ನ ತಂದೆ ತಾಯಿನ ಕನ್ವಿನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಣೋ. ಏನದು? ಮತ್ತೆ ಆಗಲ್ಲ ಕಣೋ, ನನ್ನ ಕೈಲಾಗಲ್ಲ.